ಇದುವರೆಗೂ ಏನಾಗಿದೆ ಅನ್ನೋದನ್ನು ಸ್ವಲ್ಪ ಕ್ಲಿಯರಾಗಿ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮಗೆ ಯಾವ ಥರ ಕ್ಲಿಯರಾಗಿ ಹೇಳಿ ಅಂತ ತುಂಬ ಮೆಸೇಜಸ್ ಮಾಡಿದ್ದೀರಾ. ಸೊ ನಾನು ಇದು ಲಾಸ್ಟ್ ವಿಡಿಯೋ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾವಿಬ್ಬರು ಡಿಸೈಡ್ ಮಾಡಿ ಇದೊಂದು ಟಾಪಿಕ್ಕು. ಈಗ ನಾವು ಒಂದು ಮನೆಗೆ ಹೋಗಿದ್ದೀನಿ, ಹಳ್ಳಿಯಾಗಿ ಹೋಗಿದ್ದೀನಿ ಅಂತ ಅಂದಾಗ ಅಲ್ಲಿ ಆ ವ್ಯಕ್ತಿ ಬೀಗ ಹಾಕಿದ್ರು ಅಂತ ಅಂದಾಗ ಇವಳು ಫೈಟ್ ಮಾಡ್ಬೋದು, ಬಟ್ ನಾನು ಅಲ್ಲಿ ಫೈಟ್ ಮಾಡೋಕ್ಕಾಗಲ್ಲ. ಆಮೇಲೆ ವಾಸಣ್ಣವರು ಇದಕ್ಕೆಲ್ಲ ಸಾಕ್ಷಿ. ಸೊ ಇವರು ಹಿಂಗೆ ಕಣಮ್ಮ, ನಾನು ಇವತ್ತು ಮದುವೆ ಆಗಿದ್ದೀನಿ, ನನ್ನ ನವ ವಧುನ ಇಲ್ಲಿಗೆ ಸ್ಟೇಷನ್ ಕರೆಸ್ಬಿಟ್ಟಿದ್ದೀರಾ ಅಂತ ಎಲ್ಲ ಅಂದರು. ಸೊ ಅಂತೆ ದೀಪ ಹಚ್ಚೋದಕ್ಕೂ ಮನೆಗೆ ಬೆಂಕಿ ಹಚ್ಚೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಅಂದರೆ, ಊಟ ಇರಲಿಲ್ಲ ನಮಗೆ, ಗಂಡ ಹೆಂಡತಿ ಹೊಟ್ಟೋಗ್ಬಿಟ್ರು ಅಂದರೆ ಬೀಗ ಹಾಕಿರೋದು ಎಲ್ರಿಗೂ ಗೊತ್ತು. ನಾನು ಪಕ್ಕದ ಮನೇಲಿ 3 ದಿನ ಇದ್ದೀನಿ, ಅವ್ರಿಗೆ ಗೊತ್ತು. ಅವ್ರ ಮನೇಲಿ ಸುಮ್ಮನೆ ಹೋಗಿ ನಾನು ಇರಲ್ಲ. ಕೆರಳಿಕೇರಿ ಡಾಕ್ಟ್ರು ಸೂರ್ಯಣ್ಣ ಬಂದಿದ್ದಾರೆ ರಾತ್ರಿ 12 ಗಂಟೆಯಲ್ಲಿ ಕಿರಣ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತಿನ ವೀಡಿಯೋಸು ಏನು ಮಾಡ್ತಾಯಿದ್ದೀವಿ ಅಂದರೆ, ಕೆಲವೊಬ್ಬರು ಎಲ್ಲೋದ್ರೂ ಕ್ವಶನ್ಸ್ ಮಾಡ್ತಾಯಿದ್ದೀರಾ ಆ್ಯಂಡ್ ಕೆಲವೊಬ್ಬರು ಮೆಸೇಜ್ ಮಾಡಿದ್ದೀರಾ, ಏನು ಕ್ಲಾರಿಟಿ ಸಿಗ್ತಾ ಇಲ್ಲ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನಾಗಿದೆ ಅನ್ನೋದನ್ನು ಸ್ವಲ್ಪ ಕ್ಲಿಯರಾಗಿ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮಗೆ ಯಾವ ಥರ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾಯಿಲ್ಲ ನಮಗೆ. ಕೆಲವೊಬ್ರು ಹೇಳ್ತಾ ಇದ್ದೀರಾ ರಾಮನಗರದಲ್ಲಿ ಇದ್ದೀವಿ ಅಂತ ಹೇಳ್ತೀರಾ, ಆಮೇಲೆ ಊರಿಗೆ ಹೋದ್ವಿ ಅಂತ ಹೇಳ್ತೀರಾ, ಮನೆಯಿಂದ ಆಚೆ ಹಾಕಿದ್ದೀರಾ ಅಂತ ಹೇಳ್ತೀರಾ. ಏನಿದೆ ಕ್ಲಿಯರ್ ಸ್ಟೋರಿ, ಕ್ಲಿಯರಾಗಿ ಹೇಳಿ ಅಂತ ತುಂಬ ಮೆಸೇಜಸ್ ಮಾಡಿದ್ದೀರಾ. ಸೊ ನಾನು ಇದು ಲಾಸ್ಟ್ ವಿಡಿಯೋ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾವಿಬ್ಬರು ಡಿಸೈಡ್ ಮಾಡಿ ನಿಮಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಕೆಲವೊಬ್ರು ಹೇಳ್ತಾ ಇದ್ದೀರಾ ಮುಗ್ದೋಗಿದೆ, ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ, ನೀವು ಮನೆಯಲ್ಲೇ ಇದ್ದಿದ್ರೆ ಅವ್ರು ಇನ್ನೊಂದು ಮದುವೆ ಆಗ್ತಾ ಇರಲಿಲ್ಲ ಅನ್ನೋದೊಂದು ಬಲ್ಕಲ್ಲೇ ಕ್ವಶನ್ಸ್ ಬಂದಿದೆ. ಆ್ಯಂಡ್ ಕಿರಣನು ಆಚೆ ಹೋದಾಗ ಈ ಕ್ವಶನ್ಸ್ನ ಕೇಳಿದ್ರಂತೆ ನೀವು. ಅವ್ರ ಜೊತೆಗೆ ನೀವಿಬ್ಬರು ಇದ್ದಿದ್ರೆ ಅವ್ರು ಇನ್ನೊಂದು ಮದುವೆ ಆಗ್ತಾ ಇರಲಿಲ್ಲ ಅನ್ನೋದು ಮೇನ್ ಕ್ವಶನ್ಸ್. ಯಾರ ಜೊತೆ ಅಂದರೆ ನನ್ನ ಜನ್ಮ ಕೊಟ್ಟವ್ರ ಜೊತೆ. ಇದಕ್ಕೆ ಕ್ಲಾರಿಟಿ ಕೊಡ್ತೀವಿ. ಏನು ಫಸ್ಟು ವಿಚಾರ ಅಂದರೆ, ನಾನು ಕಿರಣ ಮದುವೆ ಆದಮೇಲೆ ನಾವು ಇಬ್ಬರು ಒಂದೇ ಊರವರು, ಪಕ್ಕ ರೋಡವರೇ. ನಾವಿಬ್ಬರು ಮದುವೆ ಆದ್ವಿ. ಸೊ ನಾವು ಮದುವೆ ಆದಮೇಲೆ ಇವ್ರ ಫ್ಯಾಮಿಲಿ ಜೊತೆನೂ ನಾವು ಇರಲಿಲ್ಲ, ನಮ್ಮ ಫ್ಯಾಮಿಲಿನೂ ಜೊತೆ ಇರಲಿಲ್ಲ. ಯಾಕೆ ಅಂದರೆ ನಮ್ಮ ಅಮ್ಮ ಏನಂದರು ಅಂದರೆ, ಒಂದೂರಲ್ಲಿ ಮದುವೆ ಆಗಿರೋದ್ರಿಂದ ಚಿಕ್ಕ ಪುಟ್ಟ ವಿಷಯ ಬಂದಾಗೂ ಜನ ಸರಿ ಇಲ್ಲ, ನೀವು ಸಪ್ರೇಟಾಗಿರಿ ಅಂತ ನಮಗೆ ಸಜೆಷನ್ ಮಾಡಿದ್ರು. ಸೊ ಹಾಗಾಗಿ ನಾವಿಬ್ಬರು ಮದುವೆ ಆದಮೇಲೆ ರಾಮನಗರದಲ್ಲಿ ನಾವಿಬ್ಬರು ಲೈಫ್ ಲೀಡ್ ಮಾಡ್ತಾಯಿದ್ವಿ. ಸೊ ವೆಲ್ ಸೆಟಲ್ಡ್ ಲೈಫ್. 1 ವರ್ಷ ನಾವು 2 ವರ್ಷ ಮ್ಯಾಕ್ಸಿಮಮ್ 2 ವರ್ಷ ನಾವು ಚೆನ್ನಾಗಿದ್ವಿ. ಇವ್ರ ಮನೆಯವರು ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾಯಿದ್ರು, ನಮ್ಮ ಮನೆಯವರು ನಮ್ಮ ಬಂದು ಹೋಗಿ ಮಾಡ್ತಾಯಿದ್ರು. ನಮ್ಮ ತಂದೆ ತಾಯಿಗೆ ನಾವು ಒಬ್ಬಳೇ ಮಗಳು, ಹೆಣ್ಣು ಇಲ್ಲ ಗಂಡು ಇಲ್ಲ, ಅಣ್ಣ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ, ನನಗೆ ಒಬ್ಬಳೇ ಮಗಳು ನಾನು. ಹಾಗಾಗಿ ನಾವು ರಾಮನಗರದಲ್ಲಿ ನಾವಿಬ್ಬರು ಮದುವೆ ಆಗಿ ಇದ್ವಿ. ಸೊ 2 ವರ್ಷ ಆದಮೇಲೆ ಒಂದಿನ ಅಮ್ಮಗೆ ಸ್ಟ್ರೋಕ್ ಆಯಿತು. ನೈಟಲ್ಲಿ ಸ್ಟ್ರೋಕ್ ಆಗಿದೆ. ಅವರನ್ನು ನೈಟೆಲ್ಲ ಹಾಸ್ಪಿಟಲ್ ಕರ್ಕೊಬಂದಿಲ್ಲ ಇವರು. ನಮಗೂ ಒಂದು ಫೋನ್ ಮಾಡಿ ಕೂಡ ತಿಳಿಸಿಲ್ಲ. ಬೆಳಗ್ಗೆ 6 ಗಂಟೆಗೆ ಫೋನ್ ಬರುತ್ತೆ, ನಿಮ್ಮ ಅಮ್ಮಂಗೆ ಹಿಂಗೆ ಜ್ಞಾನ ಇಲ್ಲ, ಈ ಥರ ರಾತ್ರಿ ಕಕ್ಕೊಂಡು ಬಿದ್ದೋದ್ಲು, ಅಷ್ಟೊತ್ತಲ್ಲಿ ಯಾರಿಗೂ ಹೇಳೋದು ಬೇಡ ಅಂದ್ಬಿಟ್ಟು ನಾನು ಇವಾಗ ಹೇಳ್ತಾ ಇದ್ದೀನಿ ಅಂತ ಒಂದು ಫೋನ್ ಬರುತ್ತೆ. ನಾನು ಕಿರಣ ಹೋಗ್ತೀವಿ. ನಮ್ಮಮ್ಮ ಕಾನ್ಸಿಯಸ್ಸೇ ಇರಲ್ಲ ಅವರಿಗೆ. ಸೊ ಅಲ್ಲಿಂದ ಕರ್ಕೊಂಬಂದು ನಿಮ್ಮಾನ್ಸು ಮತ್ತು ರಾಮಕೃಷ್ಣ ಎಲ್ಲ ಕಡೆ ಹಾಸ್ಪಿಟಲಲ್ಲಿ ತೋರಿಸಿ ಎಲ್ಲ ಮಾಡಿದ್ಮೇಲೆ ಅಮ್ಮಂಗೆ ತಲೆಗೆ ಸ್ಟ್ರೋಕ್ ಹೊಡೆದ್ಬಿಟ್ಟಿರುತ್ತೆ. ಆ ಟೈಮಲ್ಲಿ 15 ಡೇಸು ನಾವೆಲ್ಲ ಕಡೆ ಆಂಧ್ರ ಪ್ರತಿಯೊಂದು ಕಡೆನೂ ಅಮ್ಮನ ಕರ್ಕೊಂಡೋದ್ವಿ. ಬಟ್ ಎಲ್ಲ ಕಡೆ ಅವ್ರಿಗೇನು ಚೇತರಿಕೆ ಕಾಣಲೇ ಇಲ್ಲ. ಹಾಸ್ಪಿಟಲಲ್ಲಿ ಎಲ್ಲ ಕಡೆ ಏನು ಹೇಳಿದ್ರು ಅಂದರೆ, ಟ್ರೀಟ್ಮೆಂಟ್ ಮಾಡ್ತೀವಿ, ಇವ್ರು ಹುಷಾರಾಯ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ನೀವು ಬೇರೆ ಎಲ್ಲರೂ ತೋರಿಸೋದಿದ್ರೆ ತೋರಿಸ್ಕೊಳ್ಳಿ ಅನ್ನೋ ಒಂದು ಮಾತು ಬರುತ್ತೆ. ಸೊ ಆಂಧ್ರದಲ್ಲೆಲ್ಲ ತೋರಿಸ್ಕೊಂಡು ಬರ್ತೀವಿ. ಹಾಸ್ಪಿಟಲಲ್ಲಿ ಮತ್ತೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ ನಾವು, ಡಿಸ್ಚಾರ್ಜ್ ಮಾಡ್ಕೊಳ್ಳೋ ಕಾರಣ. ಅಮ್ಮನ ಕರ್ಕೊಂಡು ಆಂಧ್ರಗೆ ತೋರಿಸೋಣ ಅಂದ್ಬಿಟ್ಟು ಮತ್ತೆ ಮನೆ ಕರ್ಕೊಂಬರ್ತೀವಿ. 15 ಡೇಸ್ ಅಷ್ಟೇ ನಮ್ಮಮ್ಮ ಬದುಕಿದ್ದು. ನಮ್ಮಮ್ಮ 15 ಡೇಸಲ್ಲಿದ್ದಾಗ ಒಂದು ಮಾತುಕತೆ ಬರುತ್ತೆ ಮನೆಯಲ್ಲಿ, ಇನ್ನೇನು ನಮ್ಮಮ್ಮ ಹುಷಾರಾದ್ರೂ ನಾಳೆ, ಹುಷಾರಾಗಲಿಲ್ಲ ಅಂದ್ರೂ ಸೊ ನನಗೆ ಯಾರವ್ರೆ, ನೀವೇ ಎಲ್ಲ. ಈಗ ನನ್ನ ಹೆಂಡತಿ ಈ ಪರಿಸ್ಥಿತಿಯಿಂದ ಅವಳು ಹುಷಾರಾದ್ರೂ ಅವಳಿಗಾದರೂ ಮಾಡೋಕ್ಕೆ ಬೇಕೇ ಬೇಕು, ನೀವು ನಮ್ಮ ಜೊತೆನೇ ಬಂದಿದ್ಬಿಡಿ, ನೀವು
ನಮ್ಮ ಜೊತೆನೇ ಇರಿ ಅಂತ ನಮ್ಮ ತಂದೆ ಹೇಳ್ತಾರೆ ನನಗೆ. ಯಾಕಂದರೆ ನಾನು ಒಬ್ಬಳೆ ಮಗಳು, ಹೆಣ್ಣು ಗಂಡು ಯಾರೂ ಇಲ್ಲ, ಆ ರೀಸನಿಂದ. ಕಿರಣ ನಾನು ಡಿಸ್ಕಷನ್ ಮಾಡಿದಾಗ ಕಿರಣ ನಂಗೊಂದು ಮಾತು ಹೇಳ್ತಾನೆ. ಕಿರಣ ಏನು ಮಾಡೋದು ಅಂತ ಕೇಳಿದಾಗ, ಖಂಡಿತ ನಿಮ್ಮ ಅಮ್ಮನ ನೋಡ್ಕೊಳ್ಳೇಬೇಕು ಈ ಪರಿಸ್ಥಿತಿಲಿ. ನಿಮ್ಮ ತಂದೆಗೂ ಊಟ ಇಲ್ದಂಗೆ ಆಗುತ್ತೆ. ನಿಮ್ಮ ಮನೆಗೆ ನೀನೇ ಗಂಡು ಹೆಣ್ಣು ಎಲ್ಲ ಆಗಿರೋದ್ರಿಂದ, ನಿಮ್ಮ ತಂದೆನೇ ಕರಿತಾ ಇರೋದ್ರಿಂದ ನಿಮ್ಮ ಮನೆಗೆ ಹೋಗೋಣ ಅಂತ ಇಬ್ರು ಡಿಸೈಡ್ ಮಾಡ್ತೀವಿ. ಆ ಗ್ಯಾಪ್ ಅಲ್ಲಿ ಒಬ್ರು ಹೇಳ್ತಾರೆ, ಬ್ಯಾಡ್ರಿ ಇದೇ ಮನೇಲಿರಿ. ನನಗೆ ಹೇಳಲ್ಲ, ಕಿರಣ್ ಹೇಳ್ತಾರೆ ಈ ತರ ಹೋಗ್ಬೇಡ್ರಿ, ಇಲ್ಲೇ ಇರಿ, ಇಲ್ಲಿಂದನೇ ನೋಡ್ಕೊಳ್ಳಿ. ಇವತ್ತೇನ್ ಇನ್ಸಿಡೆಂಟ್ ಆಗಿದೆ ಅದು ಅವತ್ತೇ ಆಗುತ್ತೆ ಅಂತ ನುಡಿದಿದ್ರು ಅವರು. ಸೊ ನಾವೇನ್ ಥಿಂಕ್ ಮಾಡಿದ್ವಿ ಅಂದ್ರೆ, ಒಬ್ಬ ಮನುಷ್ಯ, ಈಗ ನಾನೇ ಆಗ್ಲಿ ನೀವೇ ಆಗ್ಲಿ, ಒಂದು ಎಡವೋದು ತಪ್ಪು ಮಾಡೋದು ಸಹಜ. ಯಾಕಂದ್ರೆ ನಮ್ಮಮ್ಮ 30 ವರ್ಷ ವ್ಯಕ್ತಿ ಹತ್ರ ಅನುಭವಿಸ್ಬಿಟ್ಟಿದ್ದಾರೆ. ಅದು ಇವ್ರ ಜನಕ್ಕೂ ಗೊತ್ತು ನಮ್ಮಮ್ಮ ಏನೇನು ಅನುಭವಿಸಿದ್ದಾರೆ ಅಂತ. ಅದನ್ನ ನೋಡಿದ ಜನ ಏನು ಹೇಳಿದ್ರು, ಹೋಗ್ಬೇಡಿ, ನಿಮಗೂ ನಿಮ್ಮ ಅಮ್ಮಂಗಾದಂಗೆನೆ ರಿಪೀಟ್ ಆಗುತ್ತೆ ಇದು ಅಂತ. ಬಟ್ ನಾನೇನು ಯೋಚನೆ ಮಾಡಿದೆ, ಇಷ್ಟು ದಿನ ನಮ್ಮಮ್ಮ ಇದ್ರು, ಆ ವ್ಯಕ್ತಿಗೆ ನಮ್ಮ ಅಮ್ಮನ ಬೆಲೆ ಗೊತ್ತಾಗಲಿಲ್ಲ. ಈಗ ನಮ್ಮಮ್ಮ ಸ್ಟ್ರೋಕ್ ಆಗಿದ್ದಾರೆ, ಆ ವ್ಯಕ್ತಿಗೆ ನಮ್ಮ ಅವಶ್ಯಕತೆ ತುಂಬ ಇದೆ. ಸೊ ಇನ್ನು ಮುಂದೇನಾದರೂ ಚೇಂಜಸ್ ಆಗಬಹುದೇನೋ. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ತಂದೆ ತಾಯಿ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಮ್ಮ ತಂದೆನ ನಾನು ಬದಲಾಯಿಸ್ತೀನಿ ಅನ್ನೋ ಒಂದು ಉಚಿತನ ನನ್ನಲ್ಲಿ. ಸೊ ಆ ಟೈಮಲ್ಲಿ ಏನು ಮಾಡಿದ್ವಿ, ನಾನು ಹೋಗಲೇ ಇಲ್ಲ ಖಾಲಿ ಮಾಡ್ಕೊಬರೋಕ್ಕೆ. ನಮ್ಮ ತಂದೆನೇ ಹೋಗಿ ರಾಮನಗರದಲ್ಲಿ ನಾನು ಏನೇನು ಫುಲ್ಲು ನಾವು ವೆಲ್ ಸೆಟಲ್ಡ್ ಆಗಿದ್ವಿ ಲೈಫಲ್ಲಿ. ಆ್ಯಂಡ್ ಕಿರಣನು ಬಿಸ್ನೆಸ್ ಇದು ವ್ಯವಹಾರ ಮಾಡ್ತಾಯಿದ್ದ, ಫೈನಾನ್ಸ್ ಮಾಡ್ತಾಯಿದ್ದ, ಫಂಡ್ ಮಾಡ್ತಾಯಿದ್ದ. ಸೊ ನಾವು ಬ್ಯುಸಿ ಶೆಡ್ಯೂಲ್ಡು. ಸೊ ಇನ್ನೇನು ನಾವು ಆ ಟೈಮಲ್ಲೇ ನಾವು ಸೈಟ್ಗೂ ಅಡ್ವಾನ್ಸ್ ಮಾಡಿಬಿಟ್ಟಿದ್ವಿ. ಆಲ್ರೆಡಿ ಅಡ್ವಾನ್ಸ್ ಆಗೋಗಿತ್ತು. ನಾವೇನು ಈಗ ತೊಗೊಂಡಿದ್ದು ಸೈಟಲ್ಲ, ಅದು ಆಲ್ರೆಡಿ ಅದು ಅಡ್ವಾನ್ಸ್ ಮಾಡಿದ್ವಿ. ನಾವು ಸೈಟ್ ತಗೊಳ್ಳೋ ಲೆವೆಲ್ವರೆಗೂ ಹೋಗಿದ್ದು ಆ ಟೈಮಲ್ಲಿ ಅಂದರೆ ನಾವು ವೆಲ್ ಸೆಟಲ್ಡ್ ಆಗಿತ್ತು. ಆ ಟೈಮಲ್ಲಿ ಈ ವ್ಯಕ್ತಿ ನಮ್ಮನ್ನು ರಾಮನಗರದಿಂದ ಎಲ್ಲ ಸಾಮಾನು ತಗೊಂಡು ಖಾಲಿ ಮಾಡಿಕೊಂಡು ನಾನು ನಮ್ಮ ಅಮ್ಮನ ನೋಡ್ಕೋತಾ ಇದ್ದೆ. ಆ ಟೈಮಲ್ಲಿ ನನ್ನ ಗಂಡನ ಕರ್ಕೊಂಡು ಬಂದಿದ್ದೆ ಅವ್ರ ಊರಿಗೆ. ಬಂದ ಮೇಲೆ 15 ಡೇಸ್ಗೆ ನಮ್ಮಮ್ಮ ತೀರೋದ್ಮೇಲೆ ಇನ್ನೇನು ಅಲ್ಲೇ ಇರೋ ಥರ ನಮಗೆ ಫಿಕ್ಸ್ ಆಯಿತು. ಆ್ಯಂಡ್ ನನಗೆ ಅಲ್ಲಿಂದ ನಮ್ಮ ಅಪ್ಪನ ಬಿಟ್ಟು ಆಚೆ ಬರೋಕ್ಕೆ ನನಗೆ ಮೈಂಡ್ ಸೆಟ್ ಒಪ್ಪಲಿಲ್ಲ. ಸೊ ಚೆನ್ನಾಗೇ ಇದ್ವಿ, 1 ವರ್ಷ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮಮ್ಮ ಇದ್ದಾಗ ಕೆಲವೊಬ್ಬರು ನಮ್ಮ ತಂದೆ ಕಡೆ ಫ್ಯಾಮಿಲಿಯವ್ರನ್ನ ಯಾರನ್ನೂ ಸೇರಿಸ್ತಿರ್ಲಿಲ್ಲ. ಯಾಕೆಂದರೆ ಅವ್ರು ಈ ಥರ ಮನೆ ಹಾಳು ಬುದ್ಧಿ ನಮ್ಮ ಅಮ್ಮಂಗೆ ತುಂಬ ಮಾಡಿ ನಮ್ಮ ತಂದೆ ತಾಯಿ ನೆಮ್ಮದಿಯಾಗಿ ಜೀವನ ಮಾಡೋ ಥರ ಅವ್ರು ಬಿಟ್ಟೇ ಇರಲಿಲ್ಲ. ಹಂಗಾಗಿ ನಮ್ಮಮ್ಮ ಏನು ಮಾಡಿದ್ರು, ಅವ್ರನ್ನೆಲ್ಲ ದೂರ ಇಟ್ಟಿದ್ರು. ಅವ್ರೇನು ಮಾಡಿದ್ರು, ನಾವು ಯಾವಾಗ ಇಲ್ಲಿಂದ ಸಾಮಾನೆಲ್ಲ ತೊಗೊಂಡೋದ್ವಿ. ಆ್ಯಂಡ್ ನಾನು ನನ್ನ ಗಂಡ ಸಂಸಾರ ಮಾಡಬೇಕಾದ್ರೆ ವೆಲ್ ಸೆಟಲ್ಡ್ ಆಗಿ ಮನೆಯೆಲ್ಲ ಇಟ್ಟಿದ್ದು, ಮನೆ ಕಟ್ಸಿದ್ದು ನಾನೇನೆ, ಪ್ರತಿಯೊಂದು ಸಾಮಾನು ತಂದಿದ್ದು ನಾನೇನೆ. ಎಲ್ಲ ಮಾಡಿ ಯಾವಾಗ ಇವರು ಅವರ ಮನೆಗೆ ಬಂದರು ಮಾತಾಡ್ಸೋಕ್ಕೆ ನಮ್ಮ ತಂದೆನ ಅಂತ, 3 ದಿವಸಕ್ಕೂ ಬರೋಕ್ಕೆ ಇದು ಶುರುವಾಯಿತು. ಬಂದಮೇಲೆ ಏನು ಮಾಡಿದ್ರು, ಒಳಗಡೆ ಏನೇನು ಮಸ್ಲತ್ ಮಾಡಬೇಕು ನಮ್ಮಿಬ್ರಿಗೆ, ನನ್ನ ಒಬ್ಬಳೆ ಮಗಳು, ನನಗೆಲ್ಲ ಆಸ್ತಿ ಮನೆ ಸಿಕ್ಬಿಡುತ್ತೆ, ನನ್ನ ಗಂಡ ಅನುಭವಿಸ್ಬಿಡ್ತಾನೆ ಅನ್ನೋ ಒಂದು ಬ್ಯಾಡ್ ಇದರಲ್ಲಿ ಎಲ್ಲರೂ ಸೇರಿಕೊಂಡು ಪ್ರೀ ಪ್ಲ್ಯಾನ್ ಮಾಡಿದ್ರು. ಬಟ್ ನನಗದು ಗೊತ್ತಾಗದೆ ಹೋಯಿತು. ಸೊ ಆ ಥರ ಇದ್ದಾಗ 1 ಇಯರ್ ತುಂಬ ಚೆನ್ನಾಗಿದ್ದು ಮನುಷ್ಯ, ನಮ್ಮ ಜೊತೆ ತುಂಬ ಬಾಂಡಿಂಗ್ ಇತ್ತು. ನನ್ನ ಮಗಳು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಒಂದು ಮೈಂಡಲ್ಲಿರೋನ್ನ ಚೇಂಜ್ ಮಾಡಿದ್ರು, ಅಥವಾ ಅವ್ರು ಚೇಂಜ್ ಮಾಡಿದ್ರು, ಈ ವ್ಯಕ್ತಿನೇ ಪ್ರೀ ಪ್ಲ್ಯಾನ್ ಮಾಡಿ ನಮ್ಮ ಹತ್ರ ಎಲ್ಲ ಕಿತ್ಕೋಬೇಕು ಅಂತ ಪ್ರೀ ಪ್ಲ್ಯಾನ್ ಮಾಡಿದ್ರು, ಏನೋ ಗೊತ್ತಿಲ್ಲ. 1 ವರ್ಷ ಆದಮೇಲೆ ಚಿಕ್ಕ ಪುಟ್ಟ ವಿಷಯ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ. ನನ್ನ ಗಂಡನೂ ಮುಂದೆನೇ ಇದ್ದಾನೆ. ನಾನು ನನ್ನ ಗಂಡ ಎಲ್ಲಾದರೂ ಹೊರಗಡೆ ಈಗ ಸುಮ್ಮನೆ ಒಂದು ರಾಮನಗರಕ್ಕೆ ಒಂದು ಬ್ಯಾಂಕಿನ ವಿಚಾರಕ್ಕೆ ಹೋಗ್ಬಿಟ್ಟು ಬಂದ್ರೂ ನಮ್ಮ ತಂದೆ ಅನ್ನಿಸ್ಕೊಂಡವರು ನಮ್ಮಿಬ್ಬರ ಜೊತೆನೇ ಮಾತಾಡ್ತಾ ಇರಲಿಲ್ಲ. ನಾವು ಆಚೆ ಹೋಗುವಂಗೆ ಇಲ್ಲ. ನಾವಿಬ್ಬರು ರಾಮನಗರಕ್ಕೆ ಹೋದ್ರು ಅಷ್ಟೇ, ನಾವಿಬ್ಬರು ಏನಾರು ಒಂದು ಸ್ವಲ್ಪ ಬಾಂಡಿಂಗಲ್ಲಿ ಕುತ್ಕೊಂಡು ಮಾತಾಡ್ರೆ ನನಗೆ ಹೇಳೋದು ಹುಷಾರಾಗಿರು ಅವನ ಹತ್ರ ಅಂತ, ನನಗೆ ತಲೆಗುಳ ಬಿಡೋಕ್ಕೆ ಬರೋ ಥರ ಮಾಡೋದು. ಆ್ಯಂಡ್ ನನ್ನ ಗಂಡ ಬಂದಾಗ ಅವನಿಗೆ ಯಾವ ಮಟ್ಟಕ್ಕೆ ಅವಮಾನ ಮಾಡಬಾರ್ದು ಆ ಮಟ್ಟಕ್ಕೆಲ್ಲ ಮಾತಾಡೋದು. ಯಾಕೋ ನಮಗೆ ಇದು ಅವ್ರು ಯಾರೋ 3ನೇವ್ರ ಮನೆಗೆ ಬಂದಮೇಲೆ ಶುರುವಾಯ್ತು. ಅದಕ್ಕಿಂತ ಮುಂಚೆ 3 ಜನಕ್ಕೂ ಬಾಂಡಿಂಗ್ ಚೆನ್ನಾಗಿತ್ತು, 3 ಜನನೂ ಚೆನ್ನಾಗಿದ್ವಿ. ಅವ್ರು ಯಾರು ಅವರ ತಮ್ಮನ್ನ ನೋಡೋಕ್ಕೆ ಅವ್ರ ಮನೆಗೆ ಬಂದರು, ಅವ್ರು ಬಂದಮೇಲೆ ನಮ್ಮ ಮನೇಲಿ ಕಸಿ ಬಿಸಿ ಜಾಸ್ತಿ ಆಗೋಕ್ಕೆ ಶುರು ಮಾಡ್ತು. ಆ್ಯಂಡ್ ಅವ್ರು ಏನು ಹೇಳ್ತಿದ್ರೋ ಏನೋ ಗೊತ್ತಿಲ್ಲ, ನಮ್ಮ ಮೇಲೆ ಕೋಪ ತೋರಿಸೋದು, ಕೆಟ್ಟದಾಗಿ ಮಾತಾಡೋದು, ನನ್ನ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಾನೇನಾದ್ರು ಮಾತಾಡಿದ್ರೆ ಒಂಥರ ಈ ಮಾಡೋದು, ಆ ಥರ ಮಾಡ್ತಾಯಿದ್ರು. ಸೊ ನಾನು ಕಿರಣ ಏನು ಮಾತಾಡ್ಕೊಂಡ್ವಿ, ಬಂದ್ಬಿಟ್ಟಿದ್ದೀವಿ, ಎಲ್ಲ ಈ ಮನೆ ಮೇಲೆ ಸುರಿದ್ಬಿಟ್ಟಿದ್ದೀವಿ, ಪ್ರತಿಯೊಂದು ತಂದ್ಬಿಟ್ಟಿದ್ದೀವಿ. ಇದೇನಾದ್ರು 3ನೇ ಜನಕ್ಕೇನಾದ್ರು ಗೊತ್ತಾದರೆ ಜನ ಆಡ್ಕೊತಾರೆ, ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಮನೆ ಹಾಳಾಗೋಗುತ್ತೆ, ನಮ್ಮಮ್ಮ 30 ವರ್ಷ ಈ ಮನೆ ಕಾಪಾಡೋಕ್ಕೆ ಶ್ರಮಿಸವ್ರೆ ಅಂದ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡ್ವಿ.
ಸೊ ನನಗೆ ಹೆಚ್ಚಾಗಿ ಒಂದೇ ಊರು ಆಗಿರೋದ್ರಿಂದ ಜನ ಆಡ್ಕೋತಾರೆ ಅನ್ನೋದೊಂದು ಮನಸ್ಸಲ್ಲಿತ್ತು. ನಾವು ಆ 1 ಇಯರ್ ಗ್ಯಾಪಲ್ಲಿ ನಾನು ಜನದ ಹತ್ರ ತೋರಿಸ್ಕೊಳ್ಳಿಲ್ಲ. ಆ್ಯಂಡ್ ಇದೇ ಒಂದು ಕಸಿಬಿಸಿಲಿ ಇವನು 6 ತಿಂಗಳು ಅವ್ರ ಮನೆಗೆ ಹೋಗೋಂಗಾಗೋಯ್ತು. ಸೊ ಆ ಟೈಮಲ್ಲೂ ನನ್ನ ಮನೆ ಬಿಟ್ಟು ಆಚೆಗೆ ಬರಲಿಲ್ಲ. ಯಾಕೆ ಅಂದರೆ ನನಗೆ ಮನೆ ಉಳಿಸ್ಲೇಬೇಕಾಗಿತ್ತು. ನಾನು ಈ ಕಡೆನಾ ಆ ಕಡೆನಾ ಅನ್ನೋ ಒಂದು ಮೆಂಟಲ್ ಟಾರ್ಚರಲ್ಲಿದ್ದೆ. ಸೊ ಈ ಒಂದು ಟೈಮಲ್ಲಿ 1 ವರ್ಷ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆ್ಯಂಡ್ ಅವ್ರ ಹತ್ರ 10 ರೂಪಾಯಿ ನಾನು ಇಸ್ಕೊಂಡಿಲ್ಲ. ಮನೆ ಸಂಸಾರದಿಂದ ಹಿಡಿದು ಮನೆಯಿಂದ ಹಿಡಿದು ನಾನು ನನ್ನ ಮನೆ ಅಷ್ಟೇ ನಾನು ಲೈಫ್ ಲೀಡ್ ಮಾಡಿದ್ದು. ಸೊ ಅದಾದಮೇಲೆ ಒಂದಿನ ಏನಾಯಿತು, ಚಿಕ್ಕ ಪುಟ್ಟ ವಿಚಾರ, ಯಾರೋ ಮನೆಗೆ ಬಂದರು, ನಾನು ಹಿಂದೆಗಡೆ ಇದ್ದೆ, ಅವ್ರು ಕರೆದ ತಕ್ಷಣ ಬರಲಿಲ್ಲ ಅನ್ನೋ ಒಂದು ಚಿಕ್ಕ ವಿಷಯ ಇಟ್ಕೊಂಡು ಜಗಳ ಮಾಡಿ ಹೋಗಿ ಅವ್ರ ಅಕ್ಕನ ನ್ಯಾಯ ಕರ್ಕೊಬಂದರು. ಅವಾಗ ನಂಗೆ ಬೇಜಾರಾಯಿತು. 1 ವರ್ಷ ನಮ್ಮ ತಂದೆನ ಬದುಕವ್ರೆ ಸತ್ತವ್ರೆ ಅಂತ ನೋಡದೇ ಇರೋರೆಲ್ಲ ನಮ್ಮ ಮನೆಗೆ ನ್ಯಾಯಕ್ಕೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು, ನೀವು ನಮ್ಮ ಮನೆಗೆ ನ್ಯಾಯಕ್ಕೆ ಬರಬೇಡಿ, ನಾವು 3 ಜನ ಇದ್ದೀವಿ, ಕಿತ್ತಾಡಿದ್ರು ನಾವೇ, ಒಂದಾದ್ರೂ ನಾವೇ, ಖುಷಿಪಟ್ಟರು ನಾವೇ, ಕಷ್ಟಪಟ್ಟರು ನಾವೇ. ಯಾಕೆ ಅಂದರೆ ಇವತ್ತು ನನ್ನ ಮನೇಲಿ ಬಂದು ಯಾರ್ಯಾರು ತಿಂತಾ ಇದ್ದಾರೆ, ನಾವು ಕಟ್ಟಿರೋ ಮನೇಲಿ ನಾವಿರೋ ಮನೇಲಿ ಯಾರು ಬಂದು ದರ್ಬಾರ್ ಮಾಡ್ತಾ ಇದ್ದಾರೆ, ಅವ್ರು ಯಾರು ನಮ್ಮಮ್ಮ ಬಿದ್ದಾಗ, ನಮ್ಮಮ್ಮ ಸತ್ತಾಗ, ನಮ್ಮಮ್ಮನ ತಿಥಿಲೂ ಯಾರು ಬರಲಿಲ್ಲ. ಇವತ್ತು ಬಂದಿರೋ ಯಾರು ನಮ್ಮಮ್ಮ ಇದ್ದಾಗ ಧೈರ್ಯ ಮಾಡಲೇ ಇಲ್ಲ. 1 ವರ್ಷ ನಾವು ಹಾಗೇ ಇದ್ವಿ, ಅವರೇ ಮೇಲೆ ಬಿದ್ದು ಬಂದು ನ್ಯಾಯಕ್ಕೆ ಬಂದರು. ನನಗೆ ಅದು ಇಷ್ಟ ಆಗಲಿಲ್ಲ. ಸೊ ನೀವು ಯಾರು ನಮ್ಮ ಮನೆಗೆ ನ್ಯಾಯಕ್ಕೆ ಬರಬೇಡಿ, ನಾವು ಸಾರ್ಟ್ಔಟ್ ಮಾಡ್ಕೊತೀವಿ, ನ್ಯಾಯ ಮಾಡೋವಂಥ ದೊಡ್ಡ ವಿಚಾರ ಇಲ್ಲೇನೂ ಆಗೇ ಇಲ್ಲ ಅಂತ ಅವ್ರಿಗೆ ಹೇಳಿದೆ. ಅದಾಗಿ ನೆಕ್ಸ್ಟ್ ಡೇಗೆ ಬೀಗ ಹಾಕ್ಬಿಟ್ರು. ನಾನು ಕಿರಣ ಮನೇಲಿ ಕಸಿ ಬಿಸಿ ಆಗ್ತದೆ ಅಂದ್ಬಿಟ್ಟು ನಿಮ್ಮ ಮನೆ ಹತ್ರ ಹೋಗು, ನಾನು ತೋಟದ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಇದ್ಯಾಕೋ ಜಾಸ್ತಿ ಕಸಿ ಬಿಸಿ ಆಯ್ತದೆ, ಮನೆಯಲ್ಲಿ ಒಬ್ರಿಗೊಬ್ರು ಸೋಲ್ಬೇಕು. ಈಗ ನೀನು ಮಾತಾಡ್ತಾ ಇದೆಯಾ ಅಂದಾಗ ನಾನು ಮಾತಾಡ್ತಾ ಇದ್ದಾಗ ಅದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ ಅನ್ನೋ ವಿಷಯಕ್ಕೆ ನಮ್ಮ ತಂದೆಗೆ ತುಂಬ ಕೋಪ ಅನ್ನೋ ವಿಚಾರಕ್ಕೆ ನಾವು ತೋಟದ ಹತ್ರ ಹೋದೆ, ಇವನು ಅವ್ರ ಅಮ್ಮನ ಮನೆ ಹತ್ರ ಹೋದ. 6 ಗಂಟೆಯಲ್ಲಿ ಬರ್ತೀವಿ, ರಿಟರ್ನು, ಗೇಟ್ಗೂ ಬೀಗ, ಮನೆಗೂ ಬೀಗ. ಹಾಕಿರೋ ಬಟ್ಟೆ ಒಂದೇ ನಮ್ಮ ಮೈ ಮೇಲಿರೋದು ಆ್ಯಂಡ್ ಒಂದು ಮೊಬೈಲ್, ಅಷ್ಟು ಬಿಟ್ಟರೆ ನಮ್ಮ ಡಾಕ್ಯುಮೆಂಟ್ಸ್, ಬಟ್ಟೆ ನಾವು ರಾಮನಗರದಿಂದ ತೊಗೊಂಡೋಗಿದ್ದು ನಾವು ಎಂಟೈರ್ ಲಾಕ್ ಮಾಡಿಬಿಟ್ರು. ನಮ್ಮ ಈ ವಿಚಾರದಲ್ಲಿ ಏನು ಹೇಳ್ತೀವಿ ಅಂದರೆ, ಇಲ್ಲಿ ಯಾಕೆ ಇದು ಪಾಸ್ ಮಾಡಿದ್ದೀನಿ ಅಂದರೆ, ಕೆಲವ್ರಿಗೆ ಈ ವಿಚಾರ ಗೊತ್ತಿಲ್ಲ. ನೀವು ಆ ಮನೇಲೇ ಇರಬೇಕಾಗಿತ್ತು, ನೀವು ಅದು ಮಾಡಬೇಕಾಗಿತ್ತು, ನೀವು ಇದ್ದಿದ್ರೆ ಅವ್ರು ಯಾಕೆ ಇನ್ನೊಂದು ಮದುವೆ ಆಯ್ತಾ ಇದ್ರು ಅಂತ ಎಲ್ಲ ಕೆಲವು ಕ್ವಶನ್ಸ್ ಮಾಡ್ತಾ ಇದ್ದೀರಾ. ಬಟ್ ಆ್ಯಕ್ಚುಲಿ ಏನು ಅಂದರೆ, ಇದೊಂದು ಟಾಪಿಕ್ಕು. ಈಗ ನಾವು ಒಂದು ಮನೆಗೆ ಹೋಗಿದ್ದೀನಿ, ಹಳ್ಳಿಯಾಗಿ ಹೋಗಿದ್ದೀನಿ ಅಂತ ಅಂದಾಗ, ಅಲ್ಲಿ ಆ ವ್ಯಕ್ತಿ ಬೀಗ ಹಾಕಿದ್ರು ಅಂತ ಅಂದಾಗ ಇವಳು ಫೈಟ್ ಮಾಡ್ಬೋದು, ಬಟ್ ನಾನು ಅಲ್ಲಿ ಫೈಟ್ ಮಾಡೋಕ್ಕಾಗಲ್ಲ. ಆಮೇಲೆ ಫೈಟ್ ಮಾಡಿದ್ವಿ. ಅದಾದ್ಮೇಲೆ ಹೇಳ್ತೀನಿ ಕೇಳಿ, 3 ದಿನ ನಮ್ಮನ್ನ ಲಾಕ್ ಮಾಡಿ ಹೋಗಿ ಅವ್ರ ಅಕ್ಕದಿರ ಮನೇಲಿ ಸೇರಿಕೊಂಡ್ರು. ಅವರು ಅಷ್ಟೇ, ಹೋಗಪ್ಪ ನಿನ್ನ ಮನೆ, ಹುಡುಗಿಗೆ ಬೀಗ ಹಾಕಿದ್ರೆ ಹುಡುಗಿ ಎಲ್ಲೋಗ್ತಾಳೆ, ಹಾಕಿರೋ ಬಟ್ಟೆಲ್ಲ ಆಚೆ ಅವಳೆ ಅಂತ ಯಾರೂ ಹೇಳಿಲ್ಲ. ಇದಕ್ಕೆಲ್ಲ ತುಪ್ಪ ಸುರಿಯೋಕ್ಕೆ ಶುರು ಮಾಡಿದ್ರು ಎಲ್ಲರೂ ಸೇರಿ. ಸೊ ಆ ಇನ್ಸಿಡೆಂಟ್ ಆದಮೇಲೆ 3 ದಿನ ಪಕ್ಕದ ಮನೆಯಲ್ಲಿ, ಇದೇ ಊರಲ್ಲಿ ನಾನು ಪಕ್ಕದ ಮನೇಲಿ ಇದ್ದೆ. ಸೊ ಪಕ್ಕದ ಮನೆಯವ್ರು 3 ದಿನ ಆದಮೇಲೆ ಫೋನ್ ಕಾಂಟ್ಯಾಕ್ಟ್ ಯಾರೂ ಸಿಗಲಿಲ್ಲ. ಆ್ಯಂಡ್ ಕಿರಣ್ ಅವ್ರ ಮನೆ ಹತ್ರ ಹೋದಾಗ, ಹೋಗಪ್ಪ ಅವ್ನು ಕುಡಿದ್ಬಿಟ್ಟಿದ್ದಾನೆ, ಆಮೇಲೆ ಕಳಿಸ್ತೀವಿ ಅಂತ ಕಿರಣ್ ನನಗೆ ಮಸ್ಲಾತ್ ಮಾಡಿ ಕಳಿಸ್ಬಿಟ್ರು. ಆ್ಯಂಡ್ 3 ದಿನ ಆದಮೇಲೆ ರಾಮನಗರದಲ್ಲಿ ವಾಸಣ್ಣ ಅಂತ ಇದ್ದಾರೆ, ಅವರಿಗೆ ನಾನು ಫೋನ್ ಮಾಡಿ ಏನು ಮಾಮ ಹಿಂಗಾಗಿದೆ ಅಂತ ಕೇಳಿದೆ. ಅವ್ರು ನಮ್ಮ ಅಪ್ಪನ ಜೊತೆ ತುಂಬ ಚೆನ್ನಾಗಿದ್ದಾರೆ. ಅವ್ರು ಏನು ಮಾಡ್ರು, ಕರ್ಕೊಬತ್ತೀನಿ ಕಣಮ್ಮ, ನೀನು 1 ಲಕ್ಷ ದುಡ್ಡು ಕೊಡಬೇಕಂತೆ, ಅವ್ರ ಮನೇಲಿ ಇರೋದ್ರಿಂದ ದುಡ್ಡು ಕೊಟ್ಬಿಟ್ಟು ನೀನು ಸಾಮಾನು ಎತ್ಕೊಂಡು ಹೋಗ್ಬೇಕಂತೆ, ನೀನು ಇರಬಾರ್ದಂತೆ ಮನೇಲಿ, ಅವನು ನಿಮ್ಮ ಅಪ್ಪನೂ ಇರಲ್ವಂತೆ, ನಿಮ್ಮ ದೊಡ್ಡಪ್ಪರೂ ಇರಲ್ವಂತೆ, ನಿಮ್ಮ ಅಜ್ಜಿ ಬಂದಿರ್ತಾರಂತೆ, ನೀನು ನಿನ್ನ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡ್ಬೇಕಂತಮ್ಮ. ನಾನು ಅದೇ 1 ಲಕ್ಷ ಏನಕ್ಕೆ ಕೊಡಲಿ, ಇಲ್ಲ ಕೊಟ್ಬಿಡಮ್ಮ, ಒಂದು ಸರಿ ಇಲ್ಲ, ನಿಂಗೆ ಸಾಮಾನು ಬೇಕು, ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀನು ಕೊಡಲೇಬೇಕು ಅಂದರು. ಅದಕ್ಕೂ ನಾವು ಸೋತೋ, ಆಯಿತು ಬನ್ನಿ ಅಂದು 1 ಲಕ್ಷ ಕಿರಣನ ಕೈಲಿ ಚೈನ್ ಇಟ್ಬಿಟ್ಟು ತರಿಸ್ದೆ. ಸೊ ಮನೆಗೆ ಬಂದ್ವಿ, ಅವರು ಬಂದರು. ನಾನು ಕಿರಣನ್ನ, ಅವ್ನು ಯಾರು ಬಿಡ್ತೋನು ನಮ್ಮ ಮನೆಗೆ ಬೇಡ ಅಂದರು. ಸರಿ ಆಯಿತು, ಕಿರಣ ಬರೋದು ಬೇಡ ಅಂತ ನಾನೇ ಡೈರೆಕ್ಟಾಗಿ ಹೋದೆ. ಅವಾಗೂ ಅಷ್ಟೇ ಆಚೆ ನಿಂತ್ಕೊ ಅಂದರು. ವಾಸಣ್ಣವರು ಇದಕ್ಕೆಲ್ಲ ಸಾಕ್ಷಿ. ಸೊ ಇವರು ಹಿಂಗೆ ಕಣಮ್ಮ 1 ಲಕ್ಷ ಕೊಟ್ಬಿಟ್ಟು ಸಾಮಾನು ಎತ್ಕೊಂಡ್ರು. ಅವತ್ತು ನ್ಯಾಯಕ್ಕೆ ಬಂದಾಗ 6 ಗಂಟೆ 5:15 ಆಗಿತ್ತು. ಆ ಟೈಮಲ್ಲಿ ನಾವು ಎಲ್ಲಿಗೆ ಸಾಮಾನು ಎತ್ಕೊಂಡು ಹೋಗೋಣ, ನಮ್ಮ ಬೆಳಗ್ಗೆವರೆಗೂ ಟೈಮ್ ಕೊಡಿ, ಯಾವ್ದಾದ್ರು ಮನೆ ನೋಡಿ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಆಮೇಲೆ ಬಾಡಿಗೆ ಮನೆಗೆ ಹೋಗ್ತೀವಿ ಅಂದ್ವಿ. ವಾಸಣ್ಣ ಅವ್ರು ಹೇಳಿದ್ರು, ನಾನು ನಾಳೆ ಇರಲ್ಲ ಕಣಮ್ಮ, ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ, ಹೀಗೆ 1 ಲಕ್ಷ ದುಡ್ಡು ಕೊಟ್ಬಿಡು, ನಾಳೆ ನಾನೆಲ್ಲೋ ಹೋಗ್ತಾ ಇರೋದ್ರಿಂದ ನಾಳೆ ಕೊಡಲಿಲ್ಲ ಅಂದ್ಬಿಟ್ರೆ ಕಷ್ಟ ಆಗುತ್ತೆ, ಇವತ್ತು 1 ಲಕ್ಷ ಕೊಟ್ಬಿಡು, ನಾಳೆ ಬೆಳಗ್ಗೆ ಬಂದು ಸಾಮಾನು ಎತ್ಕೊಂಡು ಹೋಗು, ನಾನೆಲ್ಲೋ ಹೋಗ್ತಾ ಇದ್ದೀನಿ ಅಂತ ಅಂದರು. ಸರಿ ಮಮ್ಮ ಆಯಿತು ಅಂದ್ಬಿಟ್ಟು ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡಿ 1 ಲಕ್ಷ ದುಡ್ಡು ಕೊಟ್ಬಿಟ್ಟು ಅವತ್ತು ಸಂಜೆ ನೈಟ್ ಅಷ್ಟಲ್ಲಿ ಒಬ್ಬರು ನಮ್ಮ ಅಕ್ಕ ಅವ್ರದ್ದು ತೋಟದ ಹತ್ರ ಮನೆ ಐತೆ, ಅವ್ರ ಹತ್ರ ಮಾತಾಡಿ ಸಾಮಾನು ಇಟ್ಟಿರ್ತೀವಿ, ನಾಳೆ ಬಂದು ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಹೋಗಿ ನಾನು ನನ್ನ ಗಂಡ ತೊಳೆದು ಅಲ್ಲೆಲ್ಲ ಮಾಡಿಬಿಟ್ಟು ಸಾಮಾನು ಎತ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಬಂದರೆ ಮತ್ತೆ ಆ ಮನುಷ್ಯ, ನೀನು ಯಾವುದೋ 1 ಲಕ್ಷ ಕೊಟ್ಟೇ ಇಲ್ಲ, ನೀನು ಯಾವುದು ಸಾಮಾನೇ ಇಲ್ಲ, ಅದು ಹೆಂಗೆ ಮುಟ್ತೀಯ ಮುಟ್ಟು, ಅದು ಹೆಂಗೆ ಮಾಡ್ತೀಯ ಮಾಡು ಅಂದರು.
ನಾನಂದೆ 1,00,000 ಕೊಟ್ಟಿರೋರು ಸಾಕ್ಷಿಯವ್ರೆ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ, ವಾಸಣ್ಣ ಅನ್ನೋರಿಗೆ ಫೋನ್ ಮಾಡಿದೆ. ಮಮ್ಮ ಈ ಥರ ಸಾಮಾನು ಕೊಡಲ್ಲ ಅಂತವ್ರೆ, ಬನ್ನಿ ಮಮ್ಮ ಏನು ಮಾಡೋದು ಅಂತ. ನಾನು ಹೊರಗಡೆ ಇದ್ದೀನಿ ಕಣಮ್ಮ, ನನ್ನ ಜೊತೆನೂ ಹೇಳ್ದ, ಕಾರು ನಂದೆ, ಸಾಮಾನುಗಳು ನಂದೆ, ದುಡ್ಡು ನಂದೆ, ದುಡ್ಡೇ ಕೊಟ್ಟಿಲ್ಲ, ನೀವು ಯಾರು ನಮ್ಮ ಮನೆ ನ್ಯಾಯಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದಾನೆ ನಿಮ್ಮಪ್ಪ. ನೀನು ಒಂದು ಕೆಲಸ ಮಾಡಮ್ಮ, ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಮ್ಮ ಅಂತ ಅಂದರು. ಸರಿನಾ? ಅವಾಗ ಏನು ಮಾಡಬೇಕು, ನ್ಯಾಯಕ್ಕೆ ಬಂದಿರೋರು ಅವರು 1,00,000 ಅವ್ರ ಕೈಗೆ ಕೊಡ್ಸಿದ್ದೀನಿ, ಸಾಕ್ಷಿಗಿದ್ದಾರೆ, ನಾನು ಹೊರಗಡೆ ಇದ್ದೀನಿ ಅಂತಾರೆ. ಕೇಳಿದ್ರೆ ನೀನು ಕಂಪ್ಲೇಂಟ್ ಕೊಡಮ್ಮ ಅವನ ಮೇಲೆ ಅಂತಾರೆ. ಏನು ಮಾಡಲಿ ನಾನು ನೆಕ್ಸ್ಟು? ಬಟ್ ಆ್ಯಕ್ಚುಲಿ ಈ ಟೈಮಲ್ಲಿ ನಾವು ಆ ಕೆಲಸ ಮಾಡಬೇಕಾಗಿತ್ತು. ಬಟ್ ನಾವೇನು ಅಂತ ಅಂದರೆ ಯಾರು ಸ್ವಂತ ಅಲ್ವಾ ಅಂದ್ಬಿಟ್ಟು ನಾವು ಆ ಟೈಮಲ್ಲಿ ಕಿರಣ ಏನು ಹೇಳ್ದ ಅಂದರೆ, ಕಂಪ್ಲೇಂಟ್ ಕೊಡೋದು ಬೇಡ ಲಕ್ಷ್ಮಿ, ಇರೋ ಗಂಟ ನಿಮ್ಮಪ್ಪ ಚೆನ್ನಾಗಿ ಇರಲಿ, ನೀನು ಯಾರಿಗೋಸ್ಕರ ಮನೆ ಕಟ್ತೆ, ಯಾರಿಗೋಸ್ಕರ ಸಂಪಾದನೆ ಮಾಡ್ದೋ, ರಾಮನಗರದಲ್ಲಿ ಇರೋದೆಲ್ಲ ತೊಗೊಂಡೋಗಿ ಹಾಕಿದ್ದೀವಿ, ನೀನು ಒಂದು ಕೆಲಸ ಮಾಡು, ನಿಮ್ಮಪ್ಪ ಇರೋವರೆಗೂ ಅವ್ರು ಚೆನ್ನಾಗಿರಲಿ, ನಾವೇ ಹೋಗೋಣ, ಹಾಕಿರೋ ಬಟ್ಟೆ ಒಂದು 5 ಜೊತೆ ಬಟ್ಟೆ ತೊಗೊಂಡು ಬಂದ್ಬಿಡು, ಅದಕ್ಕಾರು ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಬಂದ್ಬಿಡು ಅಂದರು. ನಂಬ್ತಿರೋ ಬಿಡ್ತಿರೋ, ಹಾಕಿರೋ ಬಟ್ಟೆ ಏನು ಒಗೆದಾಕಿದ್ದೆ ಅಷ್ಟು ಮಾತ್ರ ಕೈಗೆ ಸಿಕ್ಕಿದ ಬಟ್ಟೆನ ರಿಕ್ವೆಸ್ಟ್ ಮಾಡಿ ನನ್ನ ಬಟ್ಟೆನಾದರೂ ಕೊಡಿ ಅಂತ ಹೇಳಿ ಅದನ್ನು ಮಾತ್ರ ತೊಗೊಂಡು ನನ್ನ ಮನೆಯಿಂದ ಆಚೆ ಹೋದೆ. ಇರ್ತೀನಿ, ನಾನು 1,00,000 ಕೊಟ್ಟಿದ್ದೀನಿ ಅಂದರೆ ನಾನು ಸೂಸೈಡ್ ಮಾಡ್ಕೋತೀನಿ, ನನಗೆ ಹೆಚ್ಚು ಕಮ್ಮಿ ಆದರೆ ಇವರೇ ಕಾರಣ, ಅವ್ರ ಅಕ್ಕ ತಂಗಿರಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಮನೆ ಹಾಳು ಮಾಡೋಕ್ಕೆ ಬಂದವ್ರೆ, ನನಗೇನಾನ ಹೆಚ್ಚು ಕಮ್ಮಿ ಆದರೆ ಇವಳೇ ಕಾರಣ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಇವಾಗ ನಾನು ಒಬ್ಬ ಮನುಷ್ಯ ಮನೆಯಲ್ಲಿ ಇಟ್ಕೊಂಡು ನನ್ನ ಗಂಡನ್ನ ಅವ್ನು ಹೆಂಗೆ ಬರ್ತಾನೆ ನಮ್ಮ ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು, ಈಗ ನನ್ನನ್ನು ನಾನು ಏನಾದ್ರು ಮಾಡ್ಕೊತೀನಿ, ನಿನ್ನ ಮನೇಲಿದ್ದರೆ ಔಷಧಿ ಕುಡಿತೀನಿ, ನೇಣಾಕೋತೀನಿ ನಾನು, ನೀವು ಮನೇಲಿದ್ದರೆ ಅದು ಹೆಂಗಿರ್ತೀರಿ, ನಾನು ನೋಡ್ತೀನಿ ಅಂದಾಗ ಒಬ್ಬ ಗಂಡಸಾಗಿ ನನ್ನ ಗಂಡ ಬಾ ನಾನು ಸಾಕ್ತೀನಿ ಅಂತ ಕರೆದ. ಅವ್ರ ಮನೆಯಿಂದ ಬೀಗ ಹಾಕಿ ಇಷ್ಟೆಲ್ಲ ಹೈಡ್ರಾಮಾ ಮಾಡಲಿಲ್ಲ ಅಂದರೆ ಯಾವುದೂ ಆಗ್ತಿರ್ಲಿಲ್ಲ. ನಾವು ಅಲ್ಲೇ ಇರ್ತಿದ್ದೋ, ನಾವು ಲಕ್ಷಾಂತರ ರೂಪಾಯಿ ತೊಗೊಂಡಾಗ ಮನೆಗೆ ಸುರಿದ್ಬಿಟ್ಟು, ಲಕ್ಷಾಂತರ ರೂಪಾಯಿ ಸಾಮಾನು ತೊಗೊಂಡಾಗ ಮನೆಗೆ ಹಾಕ್ಬಿಟ್ಟು 1,00,000 ಕ್ಯಾಶು ಕೊಟ್ಬಿಟ್ಟು ಆಚೆಗೆ ಬರಕ್ಕೆ ನಾವು ಆ್ಯಕ್ಚುಲಿ ಇನ್ನೊಂದು ವಿಚಾರ ಏನು ಅಂದರೆ, ಕೆಲವ್ರಿಗೆ ಈ ವಿಚಾರ ಗೊತ್ತಿಲ್ಲ. ಇವ್ರು ಇದ್ದಿದ್ರೆ ಅಲ್ಲಿ ಆ ಥರ ಆಯ್ತಿತ್ತು, ಈ ಥರ ಯಾರೇ ಆಗಲಿ ಒಬ್ಬಳೇ ಮಗಳು ಹೋಗಿ ಇರೋಣ ಅನ್ನೋ ಕಾರಣಕ್ಕೆ ಅಷ್ಟೇ ಹೋಗಿದ್ದು. ನಾವು ಆಸ್ತಿಗಾಗಲಿ ಮನೆಗಾಗಲಿ ನಾವು ಹೋಗಲಿಲ್ಲ. ಬಟ್ ಅಲ್ಲಿ ಆ ವ್ಯಕ್ತಿ ಆ ಥರ ಮಾಡಿದ್ಮೇಲೆ ಅಲ್ಲಿ ಇರೋಕ್ಕೆ ಮನಸ್ಸು ಬರಲಿಲ್ಲ. ಸೊ ನಾವು ಬರಲಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಅದಾದ್ಮೇಲೂ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಾವು ಇಲ್ಲೇ ಇರ್ತೀವಿ ಅಂತ. ಇದೆಲ್ಲ ಸತ್ಯ ಗೊತ್ತಿರೋದು ವಾಸಣ್ಣ ಅವ್ರಿಗೆ. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಸತ್ಯ ಗೊತ್ತಿರೋದು ಅವ್ರಿಗೇನೆ. ಅವ್ರು ಏನು ಮಾಡಿದ್ರು, ಹೋಗ್ಲಿ ಬಿಡಮ್ಮ ಅವರೇ ಇಟ್ಕೋತಾರಂತೆ, ಅವನು ಇರಲ್ವಂತೆ ಮನೇಲಿ, ಅವ್ರು ಅವನು ತಂದು ಇರಿಸ್ತಾರಂತೆ, ಅವ್ರ ಅಕ್ಕ ತಂಗಿರೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಬಂದವ್ರೆ ನಿನ್ನ ಮೇಲೆ ಅಂತ ಹೇಳಿದ್ರು. ಏನಕ್ಕೆ ಕಂಪ್ಲೇಂಟು? ಬಂದು ಸಾಕಿದ್ದಕ್ಕೆ ನಮಗೆ ಶಿಕ್ಷೆನಾ? ಬಂದು ನಾವೆಲ್ಲೋ ಇದ್ದವ್ರನ್ನ ನೀವು ಬೇಡ ನಮ್ಮ ಮನೆಗೆ ಅಂತ ನೀನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಮ್ಗೆ ಅವಾಗ ನೋವಾಗ್ತಿರ್ಲಿಲ್ಲ. ನಮ್ಮ ಹತ್ರ ಸಾಮಾನು ಕಿತ್ಕೊಂಡು ಮನೆ ಕಟ್ಟಿಸ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು, ನಮ್ಮ ಅಮ್ಮನ ಇನ್ಶೂರೆನ್ಸ್ ದುಡ್ಡು, ಸಂಘದ ದುಡ್ಡೆಲ್ಲ 3,00,000 ರೂಪಾಯಿ ಅಕೌಂಟಿಗೆ ಹಾಕಿದ್ದೀನಿ, ನನ್ನ ಹತ್ರ ಸಾಕ್ಷಿ ಇದೆ. ಮನೇನ ನನ್ನ ಗಂಡ ಸಾಕ್ತಾನೆ, ನಮ್ಮ ಅಪ್ಪನ ಹೆಸ್ರಲ್ಲಿ ಏನೂ ಇಲ್ಲದೆ ಹೋದರೆ ನಮ್ಮಪ್ಪ ಇಟ್ಟಾಡೋಯ್ತಾರೆ ಅಂದ್ಬಿಟ್ಟು ಅವ್ರ ಹೆಸರು ಮನೆ ಮಾಡಿಕೊಟ್ಟಿದ್ದೀನಿ. ಪ್ರತಿಯೊಂದು ನಾನು ಮಾಡಿದ್ದೀನಿ. ಅಯ್ಯಪ್ಪ ನನಗೆ ಎಷ್ಟೇ ಕೆಟ್ಟದ್ದು ಮಾಡಿದ್ರು ನಾನು ಅಯ್ಯಪ್ಪಂಗೆ ಒಳ್ಳೆಯದನ್ನೇ ಮಾಡಿದ್ದೀನಿ. ಬಟ್ ಇಷ್ಟೆಲ್ಲ ಮಾಡಿ ನಾವು ಆಚೆಗೆ ಹೋಗಿ ಬಿಡು, ನಮ್ಮ ಅಪ್ಪ ಅಲ್ವಾ, ಇರಲಿ, ಎಷ್ಟು ದಿನ ಇರ್ತಾರೆ ಇರಲಿ, ಸಾಮಾನು ಮನೆ ಎಲ್ಲ ಬಿದ್ದಿರುತ್ತೆ ಅನ್ನೋ ಒಂದು ಇನ್ಸಿಡೆಂಟಿಂದ ನಾವೇನೂ ಎತ್ಕೊಂಡು ಹೋಗಲಿಲ್ಲ. ಸೊ ಇವಾಗ ನೀನು ಎಲ್ಲರ ಹತ್ರ ಊಟ ಹಾಕಲಿಲ್ಲ, ನನಗೆ ಬಟ್ಟೆ ಇಲ್ಲ, ನಾನು ನೋಡೋರಿಲ್ಲ. ನಾವು ನೋಡ್ತಿದ್ವಲ್ಲ, ಬೀಗ ಹಾಕು ಅಂತ ನಿನಗೆ ನಾವು ಹೇಳಿರಲಿಲ್ಲ ಏನು ಕಿರಣ? ನಾವು ಊಟ ಹಾಕ್ತಿದ್ದೋ, ನಾವು ಇನ್ನೊಂದು ಮಾಡ್ತಿದ್ದೋ, ನಾವು ಕಷ್ಟ ಬೀಳ್ತಿದ್ವೋ, ನೀನನ್ನು ಸಾಕಿದ್ದೀವಿ. ಊಟ ಇರಲಿಲ್ಲ, ನಮಗೆ ಗಂಡ ಹೆಂಡತಿ ಹೊಟ್ಟೋಗ್ಬಿಟ್ರು ಅಂದರೆ ಬೀಗ ಹಾಕಿರೋದು ಎಲ್ರಿಗೂ ಗೊತ್ತು. ನಾನು ಪಕ್ಕದ ಮನೆಯವರಲ್ಲಿ ಮನೇಲಿ 3 ದಿನ ಇದ್ದೀನಿ, ಅವ್ರಿಗೆ ಗೊತ್ತು. ಅವ್ರ ಮನೇಲಿ ಸುಮ್ಮನೆ ಹೋಗಿ ನಾನು ಇರಲ್ಲ. ಕೆಳ್ಳಿಕೇರಿ ಟ್ಯಾಕ್ಟ್ರಿ ಸೂರ್ಯಣ್ಣ ಬಂದಿದ್ದಾರೆ ರಾತ್ರಿ 12 ಗಂಟೆಯಲ್ಲಿ ಕಿರಣನ ಜೊತೆ. ಮನೆ ಬೀಗ ಅವ್ರು ಗೇಟ್ ಹಾರಿ ಗೇಟ್ಗೆ ಮನೆಗೆ ಬೀಗ ಹಾಕಿರೋದನ್ನ ಹಿಂಗೆ ಮಾಡಿದರೆ ಟ್ಯಾಕ್ಟ್ರು ಸೂರಿ ಇದ್ದಾರೆ ನಮ್ಮೂರಲ್ಲಿ. ಆ ಅಣ್ಣ ನಮ್ಮ ರಿಲೇಟಿವ್ಸನೇ, ಅವ್ರು ಬಂದು 12 ಗಂಟೆ ರಾತ್ರಿ ನೋಡ್ಕೊಂಡು ಹೋಗಿದ್ದಾರೆ ಬೀಗ ಹಾಕಿರೋದನ್ನ. ನನ್ನ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟಿಷ್ಟು ಜನಕ್ಕೆ ಸಾಕ್ಷಿ ಗೊತ್ತು. 12 ಗಂಟೆ ರಾತ್ರಿಯಲ್ಲಿ ಬಂದು ಬೀಗನೇ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ಹೊಡೀರಿ ಅಂದರು. ಬಟ್ ನಾನು 3rd ಕ್ಲಾಸ್ ಅಲ್ಲ, ಬೀಗ ಹೊಡೆದು ಒಳಗೆ ಹೋಗೋಷ್ಟು ನಾನು 3rd ಕ್ಲಾಸ್ ಆಗಿರಲಿಲ್ಲ ಅವತ್ತು. ಸೊ ಇಷ್ಟು ಇನ್ಸಿಡೆಂಟ್ ನಡೆದ್ಮೇಲೆ ನಾವು ರಾಮನಗರದಲ್ಲಿ ಇದ್ಮೇಲೆ ಈಗ ಶುಕ್ರವಾರ ಮದುವೆ ಆದರು. ಮದುವೆ ಆದಮೇಲೆ ನಾನು ಕಿರಣ ಏನು ಮಾತಾಡ್ಕೊಂಡ್ವಿ, ಅವ್ರು ಪರ್ಸ್ನಲ್, ಅವ್ರ ಒಂದಿಲ್ದಾರು 10 ಮದುವೆ ಆಗಲಿ, ಅದು ಅವ್ರ ಕೇಪಬಿಲಿಟಿ, ಸಾಕೋದು ಅವರು. ನನ್ನ ಗಂಡ ನಾನು ಕಟ್ಕೊಂಡಿದ್ದಾನೆ ಅಂದಾಗ ನಾನು ಸಾಕೋದು ಅವ್ನ ಜವಾಬ್ದಾರಿ, ಅದು ನಿಮ್ಮ ಜವಾಬ್ದಾರಿ. ಸಾಕಾರ ಸಾಕ್ತಾರೆ, ಬಿಡ್ತಾರೆ, ಇನ್ನೂ 10 ಮದುವೆ ಆಯ್ತಾರೆ, ಅದು ನನಗೆ ಬೇಡದೇ ಇರೋಂಥ ವಿಚಾರ. ನಾನು ನನ್ನ ಗಂಡ ಏನು ರಾಮನಗರದಲ್ಲಿ ನೆಮ್ಮದಿಯಾಗಿದ್ದೋ, ಸಂಪಾದನೆ ಮಾಡಿದ್ದೋ, ನನ್ನ ಗಂಡನ ಮನೇಲಿ ನನ್ನ ಗಂಡ ಕೇಳ್ತಾನೆ ನನ್ನ ಸಾಮಾನು ಎಲ್ಲಿ ಅಂತ. ಸೊ ಹಾಗಾಗಿ ನನ್ನ ಸಾಮಾನು ಏನಿದೆ ಕೊಡಿ ಅಂದರು. ಶುಕ್ರವಾರ ಮದುವೆ ದಿವಸನೇ ಬಂದರು, ಹಿಂದಿಂದ ಸಾಮಾನು ಕೊಡಬೇಕು ಅಂತ ಒಪ್ಕೊಂಡ್ರು, ಎಲ್ಲ ಆಯಿತು. ಬಟ್ ಎಲೆಕ್ಷನ್ ಇರೋದ್ರಿಂದ ಪೊಲೀಸ್ನವರೆಲ್ಲ ಅಲ್ಲಿ ಇಲ್ಲಿ ಹೋಗಿರೋದ್ರಿಂದ ಮಂಡೇ ಬರ್ತೀನಿ ಅಂದರು. ಮಂಡೇ ಬಂದರು, ಮಾಜಾರು ಮಾಡಿದ್ರು.
ಆ ಸಾಮಾನೆಲ್ಲ ಅವಳ್ದಲ್ಲಕ್ಕೆ ಅಲ್ಲ, ಪ್ರಮಾಣ ಮಾಡ್ತೀನಿ ನನ್ನ ದೇವ್ರ ಮೇಲೆ. ಮನೆ ಕಟ್ಟಿದ್ದು ನಾನೇ, ಸಾಮಾನೆಲ್ಲ ತಂದಿದ್ದು ನಾನೇ. ನಾನು ಕಂತೆ ದುಡ್ಡನ್ನ ನನಗೆ ಎತ್ತಿ ಎತ್ತಿ ಕೊಟ್ಟಿದ್ರಂತೆ. ಕಂತೆ ದುಡ್ಡು ಸಂಪಾದನೆ ಮಾಡಿ ಇಟ್ಟಿದ್ರಲ್ಲ, ಅದನ್ನೆಲ್ಲ ನನಗೆ ತಗೋ ಅಂತ ಕೊಟ್ರಂತೆ. ನಾನು ಎಲ್ಲ ಸಾಮಾನು ತಂದಂತೆ. ನಮ್ಮಪ್ಪ 2 ಸೆಟ್ ಸೋಫಾ ತರೋಕ್ಕೆ, 2 ಸೆಟ್ ಎಲ್ಲ ತರೋಕ್ಕೆ, ಮೈಕ್ರೋ ಓವೆನ್ ತರೋಕ್ಕೆ, ವಾಷಿಂಗ್ ಮಿಷಿನ್ ತರೋಕ್ಕೆ, ಫ್ರಿಡ್ಜ್ ತರೋಕ್ಕೆ, 2 ರೂಮ್ಗೂ 2 TV ತರೋಕ್ಕೆ, CC ಕ್ಯಾಮ್ರಾ ಹಾಕ್ಸೋಕ್ಕೆಲ್ಲ ಕಂತೆ ನಾವೇನು ಗತಿ ಇಲ್ಲದೆ ಹೋಗಿದ್ದೋ. ಅವರು ಕಂತೆ ದುಡ್ಡನ್ನ ನನಗೂ ನನ್ನ ಗಂಡನಿಗೂ ಏನಿಲ್ಲ, ನಂಗೆ ದಿನ ಏನೋ ಮನೇಲಿ ಕೆಲಸ ಅಂದರೆ ದುಡ್ಡು ಎಣಿಸೋದೇ ಕೆಲಸ, ಅಷ್ಟು ಕಂತೆ ದುಡ್ಡು ಕೊಡೋರು. ಸೊ ನಾನೆಲ್ಲ ತೊಗೊಂಡೋಗಿ ಹಾಕ್ಕೊಂಡಂತೆ. ಆ್ಯಂಡ್ ಆಮೇಲೆ ಕಂತೆ ದುಡ್ಡಿಂದ ನಾನೆಲ್ಲ ಫರ್ನಿಚರ್ ತಂದಂತೆ, ಮನೆ ಕಟ್ಟಿದ್ದಂತೆ. ನಮ್ಮ ತಾತನ ಮನೆಯವ್ರು ಏನೂ ಮಾಡಲಿವಂತೆ, ನಮ್ಮಮ್ಮ ಏನೂ ಮಾಡಲಿಲ್ವಂತೆ. ಆ್ಯಂಡ್ ನಮ್ಮಮ್ಮನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ನಮ್ಮಮ್ಮನ ಸಾಕ್ಬಿಟ್ಟು ಸೀರೆ ತಾವಿಂದ, ನಮ್ಮಮ್ಮನ ಚಪ್ಪಲಿ ತಾವಿಂದ, ನಮ್ಮಮ್ಮಂದು ಪ್ರತಿಯೊಂದು ಅವರೇ ಅಂತೆ ಮಾಡಿರೋದು. ನಮ್ಮಮ್ಮನ ಎಷ್ಟು ಸುಖಪತ್ತಿಲಿ ನಮ್ಮಮ್ಮನ ತೊಟ್ಲಲ್ಲಿ ತೂಗೋರು ಅನ್ನೋದ ಇಡೀ ಬಿಳುಗು ಮನೆ ನೋಡೈತೆ, ಎಷ್ಟು ತೊಟ್ಲಲ್ಲಿ ತೂಗ್ತಾ ಇದ್ರು ಅನ್ನೋದನ್ನ. ಹಂಗೆ ನೋಡ್ಕೊಂಡಿದ್ರಂತೆ. ಸೀರೆನೂ ಕೊಡಲ್ಲ, ಯಾವ ಸಾಮಾನು ಕೊಡಲ್ಲ, ಮನೆನೂ ನಿಂದಲ್ಲ. ದೇವ್ರ ಮೇಲೆ ನಾನು ಫಸ್ಟೇ ಪ್ರಮಾಣ ಏನು ಸ್ಟೇಷನ್ನಲ್ಲಿ ನೆಲನ ಕೆರೆಯೋದು, ಮಾವಿನಕಾಯಿನೆಲ್ಲ ಆಯ್ದು ಕೆರೆದು ನಾನು ನೆಲ ಕೆರೆದು, ಅದೇನೋ ಹೇಳ್ತಾರಲ್ಲ ನೆಲ ಗುದ್ದಿ ನೀರು ತೆಗಿಯೋದು ಅಂತ, ಆ ಥರ ಮಾಡಿ ನಾನು ಸಂಪಾದನೆ ಮಾಡಿದ್ದು ಅಂತ ಉಲ್ಟಾ ಆಯಿತು. ಸ್ಟೇಷನಲ್ಲಿ ಒಪ್ಕೊಂಡು ಎಲ್ಲ ಮಾಡಿ ಆದಮೇಲೆ ಪೊಲೀಸ್ನವ್ರು ಬಂದರು. ಅವ್ರು ಬಂದಾಗ ಒಬ್ಬ ಮನುಷ್ಯನಿಗೆ 2 ಸಿಲಿಂಡ್ರ್ ಕೊಡೋದು. ಮನೇಲಿ 4 ಸಿಲಿಂಡ್ರ್ ಇತ್ತು, ಅದು ನಂದಲ್ವಂತೆ. ಥ್ರೆಡ್ ಮಿಲ್ಲು ನಂದಲ್ವಂತೆ. ಆ ಮನೆಯಲ್ಲಿ ಏನು ನನ್ನ ತಂದೆ ಇಲ್ವಂತೆ. ನಾನು ನನ್ನ ಗಂಡ ಕತ್ತೆ ಕಾಯ್ತಾ ಇದ್ವಂತೆ. ಇವರೇ ತುಂಬ ಸಿಂಪತ್ತಿಯಿಂದ ಕರ್ಕೊಂಡೋಗಿ ನಮ್ಮನ್ನು ಸಾಕ್ಬಿಟ್ರಂತೆ. ಆ್ಯಂಡ್ ಇಷ್ಟು ಇನ್ಸಿಡೆಂಟ್ನ ಹೇಳಿದ್ರು. ಆ್ಯಂಡ್ ಏನು ವೇಸ್ಟಾಗಿ ಅವ್ರು ಯೂಸೇಜ್ ಇಲ್ಲದೇ ನಾನು ಮನೆಗೆ ಹೋಗೋಕ್ಕಿಂತ ಮುಂಚೆ ಏನು ವೇಸ್ಟಾಗಿ ಬಿದ್ದಿದ್ವಲ್ಲ ಆ ಸಾಮಾನುಗಳನ್ನ ಬಿಸಾಕಿದ್ರು. ಆ್ಯಂಡ್ ಒಳಗೆ ಹೋದಾಗ ಅಡ್ಡಗಟ್ಟಿದ್ರು. ಒಳಗೆ ಹೋದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತೆ, ಏನೂ ಇಲ್ಲ ಅಂತೆ, ಎಲ್ಲ ಅವ್ರದ್ದೇ ಅಂತೆ. ಓಕೆ, ನಿಮ್ಮದೇ ಆಯಿತು. ಸೊ ಇಷ್ಟು ಇನ್ಸಿಡೆಂಟು ಇಲ್ಲಿವರೆಗೂ ನಡೆದಿದ್ದು. ಈಗ ಬೇರೆಯವ್ರನ್ನ ಮದುವೆ ಆಗಿದ್ದಾರೆ, 60 ವರ್ಷ. ಸೊ 60 ವರ್ಷಕ್ಕೆ ಇನ್ನೊಬ್ರನ್ನ ಮದುವೆ ಆಗಿ ಸಾಕಕ್ಕೆ ಹೊಸ ಬಾಳಿಗೆ ಕಾಲಿಕ್ಕಿದ್ದಾರೆ. ಸೊ ನಾನಿವತ್ತು ಮದುವೆ ಆಗಿದ್ದೀನಿ, ನನ್ನ ನವ ವಧುನ ಇಲ್ಲಿಗೆ ಸ್ಟೇಷನ್ ಕರೆಸ್ಬಿಟ್ಟಿದ್ದೀರಾ ಅಂತ ಎಲ್ಲ ಅಂದರು. ಸೊ ಅದೊಂದು ನನಗೆಲ್ಲ ಒಂಥರ ಅನ್ನಿಸ್ತು. ನಮ್ಮಮ್ಮನ ಮದುವೆ ಆದಾಗ ಒಂದಿನ ನಮ್ಮಮ್ಮನ ಈ ಥರ ತುಂಬ ಸುಖ ಸುಪ್ಪತ್ತಿಗೆಲ್ಲಿ ನಮ್ಮಮ್ಮನ ಇಟ್ಬಿಟ್ಟಿದ್ದಿದ್ರೆ ನಮ್ದು ಇನ್ನೂ ಹಿಡಿಯೋಕ್ಕೆ ಆಯ್ತಾ ಇರಲಿಲ್ಲ. ಸೊ ಈ ಎಲ್ಲ ಇನ್ಸಿಡೆಂಟ್ ಗೊತ್ತಿರೋ ವಾಸಣ್ಣ ಅವ್ರನ್ನ ನಾನು ಕರೆದೆ. ಬನ್ನಿ ಮಾಮ, ದಯವಿಟ್ಟು ಏನು ನಡೀತು, ನನ್ನ ಸಾಮಾನು ಏನೇನು ತಂದಿದ್ದೀನಿ ಪ್ರತಿಯೊಂದು ಬಂದು ಸ್ಟೇಷನ್ ಹತ್ರ ಹೇಳಿ ಅಂದೆ. ಅವರು ಒಂದ್ಸಲ ಅಂದರು, ನಾನು ಮದುವೆಗೆ ಹೋಗ್ತಾ ಇದ್ದೀನಿ ಕಣಮ್ಮ, ನಾನು ಬರೋಕ್ಕಾಗಲ್ಲ ಅಂದರು. ನಾನು ಆಯಿತು ಮಾಮ ಅಂದೆ. ಆಮೇಲೆ ಇನ್ನೊಂದ್ಸಲ ಫೋನ್ ಮಾಡಿ ಸ್ಟೇಷನಿಂದ ಪೊಲೀಸ್ನವ್ರು ಬಂದಿದ್ದಾರೆ ಅದಕ್ಕೆ, ನಿಮ್ಮಪ್ಪ ಕರೀದೆ ಬರೋಕ್ಕಾಗಲ್ಲ ಕಣಮ್ಮ, ನೀನು ಒಬ್ಬಳೇ ಕರೆದ್ರೆ ಬರೋದು ಹೆಂಗೆ ಅಂತ ಅಂದರು. ಆಯಿತು ಮಾಮ ಅಂತ ಅದಕ್ಕೆ ಒಪ್ಕೊಂಡೆ. ಆ್ಯಂಡ್ ಪೊಲೀಸ್ನವ್ರ ಹತ್ರನೂ ಅವ್ರು ಮಾತಾಡಿದ್ರು. ಸಾಮಾನೆಲ್ಲ ಅವಳ್ದೇನೆ, ಯಾಕಂದರೆ ನನ್ನ ಹತ್ರ ಫೋನ್ ಮಾಡಿ ಕೊಟ್ಟಾಗ ಪೊಲೀಸ್ನವ್ರಿಗೆ ಅವ್ರ ಹತ್ರ ಹೇಳಿದ್ರು, ಸಾಮಾನೆಲ್ಲ ಹುಡುಗಿನೇ ತಂದಿರೋದು, ನಾವೇ ತೀರ್ಮಾನ ಮಾಡಿದ್ದು, ಕೊಟ್ಬಿಡು ಅಂತ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ ಅವನು ಅಂತ ಪೊಲೀಸ್ನವ್ರ ಜೊತೆನೂ ಅವ್ರು ಹೇಳಿದ್ರು ಈ ಇನ್ಸಿಡೆಂಟ್ನ. ಆ್ಯಂಡ್ ಯಾರು ಇದಕ್ಕೆ ನ್ಯಾಯಕ್ಕೆ ಬಂದಿದ್ರು ಅವರೆಲ್ಲ, ನಿಮ್ಮಪ್ಪ ಸರಿ ಇಲ್ಲ, ನಾವು ನ್ಯಾಯಕ್ಕೆ ಬರಲ್ಲ ಅಂತ ಅಂದರು. ಪರವಾಗಿಲ್ಲ, ಏನು ನನ್ನ ಹತ್ರ ಏನು ಕಿತ್ಕೊಂಡ್ಬಿಟ್ರೆ ದೇವರೇನು ನನ್ನನ್ನು ಕೆಡಿಸ್ಬಿಡಲ್ಲ, ಅವ್ರನ್ನೇನು ಬದುಕಿಸ್ಬಿಡಲ್ಲ. ಸೊ ಅದು ಇನ್ಸಿಡೆಂಟ್ ಆದ ಮೇಲೆ ಇಷ್ಟು ಅಲ್ಲಿಂದ ನಾವು ರಾಮನಗರದಲ್ಲಿ ಇದ್ದಾಗಿಂದ, ನಮ್ಮ ತಾಯಿ ತೀರೋದಾಗಿಂದ ಈಗ ಹೊಸ ಬಾಳಿಗೆ ಕಾಲಿಕ್ಕಿದಾರಲ್ಲ ಅಲ್ಲಿವರೆಗೂ ನಡೆದಂಥ ಇನ್ಸಿಡೆಂಟ್ಸ್ ಇದು. ಸೊ ನಾನು ಯಾಕೆ ಅಷ್ಟೊಂದು ಅತ್ತೆ ಅಂದರೆ, ಮನೆ ಹೋಗಲಿ, ಇನ್ನೊಂದು ಹೋಗಲಿ, ಮತ್ತೊಂದು ಹೋಗಲಿ, ಸಂಪಾದನೆ ಮಾಡ್ಕೋಬೋದು. ಇವತ್ತು ನಮ್ಮಮ್ಮ ಆ ಮನೆ ಕಟ್ಟಬೇಕಾದ್ರೆ ನಮ್ಮ ತಾತನ ಮನೆಯವ್ರು ಎಷ್ಟು ಸಪೋರ್ಟ್ ಮಾಡೋರೆ, ನಮ್ಮ ಮಾಮ ಎಷ್ಟು ಸಪೋರ್ಟ್ ಮಾಡೋರೆ, ನಮ್ಮ ತಾತ ನಮ್ಮಮ್ಮನ ಉಳಿಸ್ಕೊಳ್ಳೋಕ್ಕೆ ಸಾಲ ಎಷ್ಟು ತೀರ್ಸವ್ರೆ ಅನ್ನೋದು ನಮಗೆ ಗೊತ್ತು, ಇಡೀ ಬಿಳುಗುಂಬಕ್ಕೆ ಗೊತ್ತು. ಸೊ ಏನಿಗೆ ನೋವಾಯಿತು ನನಗೆ ಅಂದರೆ, ನಮ್ಮಮ್ಮ 30 ವರ್ಷ ಕಷ್ಟಪಟ್ಟರು ಆ ಯಪ್ಪನ ಹತ್ರ. ಅವ್ರ ಫ್ಯಾಮಿಲಿಗೆ ನಮ್ಮಮ್ಮ ಸಿಕ್ಕಾಕೊಂಡು ನಮ್ಮಮ್ಮ ಸತ್ತೇ ಹೋದ್ರು ಕೊನೆಗೆ ಚಿಕ್ಕ ವಯಸ್ಸಲ್ಲೇ. ಸೊ ಇಂಥ ಇನ್ಸಿಡೆಂಟಲ್ಲಿ ನಮ್ಮಮ್ಮಂಗೂ ನೆಮ್ಮದಿ ಇಲ್ಲ, ನಮ್ಮಮ್ಮನ ಹೊಟ್ಟೆಲಿ ಹುಟ್ಟಿರೋ ನನ್ನ ಮಗಳಿಗೂ ನೆಮ್ಮದಿ ಕೊಡಲಿಲ್ಲ. ಎಲ್ಲ ಕಿತ್ಕೊಂಡು ಇನ್ನೊಬ್ರ ಹತ್ರ ಜೀವನ ಮಾಡ್ತಾಯಿದ್ದೀರ ಅಂದರೆ ನಾನು ಭಿಕ್ಷೆಗೆ ಬದುಕ್ತಾ ಇದ್ದೀರಾ. ನಾನು ಯಾವತ್ತೂ ಅಷ್ಟು ಇವತ್ತು ನಾನು ಆರಾಮಾಗಿ ಕಣ್ತುಂಬ ನಿದ್ದೆ ಮಾಡ್ತೀನಿ ಇವಾಗ. ಯಾಕೆ ಅಂದರೆ, ನಾನು ನಿಮ್ಮ ಹತ್ರ ಕಿತ್ಕೊಂಡು ಬಂದು ನೀವು ಮೋಸ ಮಾಡ್ಬಿಟ್ಟು ಬಂದು ನಾನು ಬದುಕಿದ್ರೆ ನನಗೆ ಅನ್ನಿಸ್ತಾನೆ ಇರಲಿಲ್ಲ. ನಾವು ಆರಾಮಾಗಿದ್ದೀವಿ. ನಾನು ಯಾಕೆ ಎಲ್ರಿಗೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ, ನೀವು ಅಲ್ಲೇ ಇದ್ದಿದ್ರೆ ಯಪ್ಪ ಮದುವೆ ಆಗ್ತಾ ಇರಲಿಲ್ಲ,
ಆ್ಯಂಡ್ ಏನು ವಿಚಾರ ಫುಲ್ಲು ನಡೀತು, ಏನು ವಿಚಾರ ಆಯಿತು ಅಂದರೆ ನಾವಲ್ಲಿ ಇರೋಕ್ಕೆ ಬಿಡಲೇ ಇಲ್ಲ. ನಾವು ಇರಬೇಕಂತಲೇ ಹೋಗಿದ್ದು. ನೀನೇ ಬಂದು ಖಾಲಿ ಮಾಡ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗಿ ನಮ್ಗೆ ಇಟ್ಟಿಲ್ಲ, ನಮ್ಗೆ ಬಟ್ಟೆ ಇಲ್ಲ, ನೀನು ಇಲ್ಲದೆ ನನಗೆ ಪ್ರಪಂಚನೇ ಇಲ್ಲ, ಮಗನೇ ಮಗಳಲ್ಲ ನನಗೆ ಮಗ. ನನ್ನ ಮಗಳಿಲ್ಲದೆ ಹೋಗಿದ್ರೆ ನಾನು ಇವತ್ತು ಹೊಟ್ಟೆಗೆ ಅನ್ನ ತಿಂತಾ ಇರಲಿಲ್ಲ ಅಂತ ಜನಗಳ ಹತ್ರ ಈ ಬಾಯಲ್ಲೆಲ್ಲ ನಾನು ಹೇಳಿರೋದು, ತಮ್ಮಗಳ ಬಾಯಲ್ಲೇ ಹೇಳಿರೋದು. ನಾನು ಅವತ್ತು ಸ್ಟೇಷನಿಂದ ಯಾಕೆ ಮುಚ್ಕೊಂಡು ಆಚೆಗೆ ಬಂದೆ ಅಂತ ಅಂದರೆ, ಅವತ್ತು ನಾನು ಏನು ನನ್ನ ಒಂದು ನ್ಯಾಯ ನೀತಿಗೆ ಬೆಲೆ ಕೊಡ್ದಂಗೆ ಎಲ್ಲ ನಂದೇ ದೇವ್ರ ಮೇಲೂ ಪ್ರಮಾಣ ಮಾಡ್ತೀನಿ ಅಂತ ಬಂದಾಗ ಅದು ನಾವು ಎಕ್ಸ್ಟ್ರಾ ಮಾತಾಡೋ ಅವಶ್ಯಕತೆ ಇಲ್ಲ. ಇವತ್ತು ನಿನ್ನ ಗಂಡ ಯಾವನೋ ಅವನು ಯಾಕೆ ಮಾತಾಡ್ತಾನೆ ಅಂದಾಗ ಖಾಲಿ ಮಾಡ್ಕೊಂಡು ಕರ್ಕೊಂಡೋಗಿ 1 ವರ್ಷ ನನ್ನ ಗಂಡ ಗೇದು ಅನ್ನ ಹಾಕಿದ್ನಲ್ಲ, ಅವತ್ತು ಅವನು ನನ್ನ ಗಂಡ ಆಗಿರ್ಲಿಲ್ವಾ? ಅವತ್ತು ನನ್ನ ಮನೆಗೆ ಅವ್ನು ಬಂದಿರಲಿಲ್ವಾ? ಅವತ್ತು ಮನೆ ಕರೆಸಿ ಅಳಿಯನ್ ಮಡಿಕೊಂಡಾಗ ನಾಚಿಕೆ ಆಗಲಿಲ್ವಾ? ನಾವು ಎಲ್ಲ ಸಹಿಸ್ಕೊಂಡು ಬರ್ತಾ ಇದ್ದೀವಿ ಅಂದ್ಬಿಟ್ಟು ಆಡಿದ್ದೇ ಆರ್ಭಟ ಅಲ್ಲ. ಇವತ್ತು ಮನೆ ಕಿತ್ಕೊಂಡಿರ್ಬೋದು, ಸಾಮಾನು ಕಿತ್ಕೊಂಡು ಹೋಗಿರ್ಬೋದು, ಅಂಥದ್ದು ಹತ್ರಷ್ಟು ಸಂಪಾದನೆ ಮಾಡೋ ಕೇಪಬಿಲಿಟಿ ನಮ್ಮಲ್ಲಿದೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಮನುಷ್ಯನಿಗೆ ಊಟ ಬಟ್ಟೆ 2 ಕೊರತೆ ಆಗಿದ್ರೆ ನಮಗೆ ಬೀಗ ಆಗ್ತಾ ಇರಲಿಲ್ಲ. ಇದು ಬೇರೆ ಕೊರತೆ ಇರೋದ್ರಿಂದ ಮಾಡ್ಕೊಂಡಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಯಾರೇ ಆಗಲಿ, ನನಗೇ ಆಗಲಿ, ಈಗ ನನ್ನ ಗಂಡನಿಂದ ಊಟ ಬಟ್ಟೆ ಸಿಗ್ತಾ ಇದೆ, ನನಗೆ ಊಟ ಬಟ್ಟೆ ಅಂದರೆ ನನ್ನ ಗಂಡ ಊಟ ಬಟ್ಟೆ ಕೊಡ್ತಾವನೆ ಅಂದಾಗ ನಾನು ಮುಚ್ಕೊಂಡು ನಮ್ಮ ಮನೇಲಿ ಸಂಸಾರ ಏನು, ಮನೆ ಕೆಲಸ ಏನು, ನನ್ನ ಗಂಡ ಊಟ ಬಟ್ಟೆ ಆಗ್ತಾವನೆ ಅಂತ ಸುಮ್ಮನಿರ್ತೀನಿ. ನನಗೆ ಬೇರೆನೇ ಕೊರತೆ ಆದಾಗ ನಾನು ಇರಲ್ಲ. ನನ್ನ ಗಂಡ ನಾನು ಇಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ನಾನು ಓಪನಾಗೆ ಹೇಳ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ಏನು ಅಂತ ಅಂದರೆ, ಕೆಲವರು ಒಂದು ವಿಡಿಯೋ ನೋಡಿರ್ತಾರೆ, ಕೆಲವರು ಸ್ಕಿಪ್ ಆಗಿಬಿಟ್ಟಿರ್ತದೆ. ಇದು ಆ್ಯಕ್ಚುಲಿ ಏನು ಅಂದರೆ, ಏನು ನಡೀತು ಈ ಥರ. ಕೆಲವರು ನೀವೇ ಇದ್ದೀರ ಆಯ್ತಿರ್ಲಿಲ್ವಾ, ಆ ಥರ ಆಯ್ತಿರ್ಲಿಲ್ವಾ ಅಂದಾಗ ನೀವಿದ್ದಿದ್ರೆ ಅವ್ರು ಯಾಕೆ ಮದುವೆ ಆಗ್ತಾಯಿದ್ರು, ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ಯಾಕೆ ಮದುವೆ ಆಗ್ತಾಯಿದ್ರು ಅಂತ ಅಂದರೆ, ನಾವು ಚೆನ್ನಾಗಿ ನೋಡ್ಕೊಳ್ದೇನೆ, ನಾವು ಚೆನ್ನಾಗಿ ಮಾಡ್ದೇನೆ 1 ವರ್ಷ ಇರಲಿಲ್ಲ. ತೊಗೊಂಡೋಗಿ ಲಕ್ಷಾಂತರ ರೂಪಾಯಿ ಸಾಮಾನು ಸುರಿದ್ಬಿಟ್ಟು ಇವತ್ತು ಯಾವಳೋ ಬಂದು ನಮ್ಮ ಅಮ್ಮನಿಗೂ ಇಲ್ಲದೆ ನನಗೂ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ ಅಂದಾಗ ಎಲ್ರಿಗೂ ಕಷ್ಟ ಆಗೇ ಆಗುತ್ತೆ. ಯಾಕೆ ಅಷ್ಟೊಂದು ಅಳಬೇಕು, ಅಷ್ಟೊಂದು ಯಾಕೆ ಡ್ರಾಮಾ ಮಾಡಬೇಕು? ಅಳು ಅನ್ನೋದನ್ನ ಹೇಳ್ಕೊಳ್ಳೋದನ್ನ ನಮ್ಮ ಇವಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂದಾಗ ಬರೀ ಹಲ್ಕಿಸ್ಕೊಂಡು ನಗ್ನಾಗ್ತಾ ಖುಷಿಯಾಗಿ ಕೋಪ ಮಾಡ್ಕೊಂಡೇ ತೋರಿಸೋದಲ್ಲ. ಎಲ್ಲ ಎಮೋಷನ್ಸು ನಂದು ಏನಿದೆ, ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಕಿರಣನು ಹಂಗೇನೆ ಹೊರಗಡೆ ಹೋದಾಗ ಆ ಯಪ್ಪಂಗೆ ಊಟ ಬಟ್ಟೆ ಬೇಕಾಗಿತ್ತು, ಅದಕ್ಕೆ ಮಾಡ್ಕೊಂಡ. ಊಟ ಬಟ್ಟೆ ಬೇಕಾಗಿತ್ತು ಅಂದಾಗ ನಾವಿದ್ವಲ್ಲ, ನಮ್ಮನ್ನು ಬೀಗ ಹಾಕಿ ಇನ್ನೊಬ್ಬಳೇ ಬಂದು ಊಟ ಬಟ್ಟೆ ಕೊಡಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಸೊ ಊಟ ಬಟ್ಟೆ ಅವಶ್ಯಕತೆ ಇರೋರು ಅಷ್ಟೇ ಆ ಥರ ಎಲ್ಲ ಹೈಡ್ರಾಮಾ ಮಾಡಲ್ಲ. ಕರ್ಕೊಬಂದಿದ್ದು ನೀನೇ, ಬೀಗ ಹಾಕಿದ್ದು ನೀನೇ, ರಾಮನಗರಕ್ಕೆ ಹೋಗೋಂಗೆ ಮತ್ತೆ ಮಾಡಿದ್ದು ನೀನೇ, ಎಲ್ಲ ನೀನೇ. ಅದನ್ನು ಬಿಟ್ಬಿಟ್ಟು ಜನಗಳ ಹತ್ರ ಹಂಗೆ ಹಿಂಗೆ ಅದೇನೋ ಹೇಳ್ತಾ ಇದ್ರಂತೆ ಕಣಪ್ಪ, ಬಿಳುಗುಂಬು ಜನ 4-5 ಜನ ಇದ್ದಾರೆ, ಅವ್ರು ಯಾರೋ ಅಂತಲೂ ನನಗೆ ಗೊತ್ತು. ಬಟ್ ಕಿರಣ ಹೆಸರು ಹೇಳ್ಬೇಡ ಅಂತ ತಡೀತಾ ಇದ್ದಾನೆ ನನ್ನನ್ನು. ತುಂಬ ಒಳ್ಳೆ ಕೆಲಸ ಮಾಡಿಬಿಟ್ರಿ, ಮದುವೆ ಮಾಡಿ ತುಂಬ ಮನೆ ದೀಪ ಹಚ್ಚುವಂಗೆ ಮಾಡಿಬಿಟ್ರಿ ಅಂತ ತುಂಬ ಹೇಳ್ಬಿಟ್ರಂತೆ. ಯಾರು ಮದುವೆ ಮಾಡಿದ್ದಾರೆ ಅಂತ ಜನಗಳು, ಕಚಡ ಜನಗಳು, ಅವರು ನನಗೆ ತುಂಬ ಕೊಂಡಾಡ್ತಾ ಇದ್ದಾರೆ ಬೆಳಗುಂದಲ್ಲೆಲ್ಲ. ನನಗೆ ತುಂಬ ಹೆಮ್ಮೆ ಆಗ್ಬಿಟ್ಟಿದೆ ಮದುವೆ ಮಾಡಿದ್ದು. ದೀಪ ಹಚ್ಚಿಸ್ಬಿಟ್ವಿ. ದೀಪ ಹಚ್ಚಿಸೋಕ್ಕೆ 14 ವರ್ಷ ಮಗಳಿರೋಳೇ ಬೇಕಾಗಿತ್ತಾ? ನಾನು ಹಚ್ತಾ ಇರಲಿಲ್ವಾ ಮನೇಲಿ ದೀಪನ? ಜನಗಳ ಹತ್ರ ಜನ ಹೇಳ್ಬಿಟ್ರಂತೆ ಬೆಳಗುಂದವರು. ಆಮೇಲೆ ಆಚೆ ಎಲ್ಲೂ ಬಿಡಬೇಡ ಅವಳನ್ನ, ಚಾಡಿ ಹೇಳ್ಬಿಡ್ತಾರೆ ಜನ ಅಂತ ಹೇಳ್ಕೊಡೋದಂತೆ. ಇದು ಯಾವಳು ವಿಡಿಯೋ ನೋಡ್ತಾ ಇದ್ದಾಳು ಅವಳೇ ಹೇಳಿರೋದು. ಫಸ್ಟ್ ನಿನ್ನ ಮಕ್ಕಳು ಜೀವನ ಸರಿ ಇದೆಯಾ ನೋಡ್ಕೊ. ನೀನೇ ಚಾಡಿ ಹೇಳ್ಕೊಟ್ಬಿಡ್ತೀಯ ಆಚೆ ಬಂದರೆ. ನೀನೇ 10 ಮನೆ ಹಾಳು ಮಾಡಿದ್ಯಾ. ನಿನ್ನ ಮಕ್ಕಳು ಜೀವನನೇ ನೀನು ಸರಿ ಮಾಡೋಕ್ಕಾಗ್ತಲ್ಲ. ನಿನ್ನ ಮನೆದೇ 108 ಹೆಗಣ ಬಿದ್ದಿದೆ. ನೀನು ಕರೆದ್ಬಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಡ. ನ್ಯಾಯ ಮಾತಾಡೋದು ನೀನು ಸಾಚಾತರ. ನನಗೆ ಹೊಟ್ಟೆ ಉರಿತು, ನಾನು ಅಳ್ತೀನಿ, ಕಿರ್ಚ್ಕೋತೀನಿ, ಕೆಚ್ಕೊತೀನಿ. ನಿನಗಾಗಬೇಕಾಗಿರೋದೇನು? ದೀಪ ಹಚ್ಚಿಸ್ಬಿಟ್ರಂತೆ. ದೀಪ ಹಚ್ಚೋದಕ್ಕೂ ಮನೆಗೆ ಬೆಂಕಿ ಹಚ್ಚೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಅಂದರೆ ಇಂಥ ಜನ್ಗಳು ನನಗೆ ಏನು ಹೇಳ್ಬೇಕನ್ನೋದು ನಂಗೆ ಅರ್ಥ ಆಗ್ತಾಯಿಲ್ಲ. ನಂಗೆ ನೋವಿತ್ತು, ನಾನು ನೋವಲ್ಲಿದ್ದೆ, ನಾನು ಹೇಳ್ಕೋಬೇಕು. ಅವತ್ತು ಒಂದು 3 ಡೇಸ್ ಮುಂಚೆ ವೀಡಿಯೋಸ್ ಮಾಡಿದೆ, ಅದನ್ನು ಬಿಟ್ಟು ಅವತ್ತೇನು ಶುಕ್ರವಾರ ನಡೀತು ಅವತ್ತೇ ನಾನು ವೀಡಿಯೋಸ್ ಮಾಡಿಬಿಟ್ಟಿರೋದು. ಶುಕ್ರವಾರ ಅಂದರೆ ಇವಾಗ ಎಷ್ಟು ದಿನ ಆಯಿತು? ಆಲ್ರೆಡಿ 1 ವೀಕ್ ಆಯಿತು. 1 ವೀಕ್ ಮುಂಚೆ ಮಾಡಿರೋ ವಿಡಿಯೋ ನಾನು ಅದನ್ನಿಂದ ಪಬ್ಲಿಷ್ ಮಾಡಿರಲಿಲ್ಲ. ಮಾಡಿದ ಮೊನ್ನೆ ನಾನು 1 ವಾರದಿಂದ ರಿಕವರಿ ಆಗಿದ್ದೀನಿ, ಆರಾಮಾಗಿದ್ದೀನಿ. ಎಲ್ಲ ನೆಮ್ಮದಿಯಾಗಿದ್ದವ್ರನ್ನ ಕರ್ಕೊಂಬಂದು ಅವ್ರ ಹತ್ರ ಎಲ್ಲ ಕಿತ್ಕೊಂಡು ಎಲ್ಲ ಮಾಡಿಸಿಸ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ಕೊಂಡು ಇವತ್ತು ನಾನು ಸಾಚಾ ಅನ್ನೋ ಥರ ಫೋರ್ಸ್ ಕೊಟ್ಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು ಯಾರಿಗೂ ಹೆದರೋದು ಇಲ್ಲ. ಬಟ್ ಏನು ಅಂದರೆ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಇವತ್ತು ಸೈಡ್ ತೊಗೊಂಡಿದ್ದೀನಿ. 1 ವರ್ಷದಿಂದ ಊಟನೇ ಮಾಡಿಲ್ಲ. ಇನ್ನೊಂದೇನು ಗೊತ್ತಾ, 1 ವರ್ಷದಿಂದ ಅಲ್ಲ, ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಎತ್ಬಿಟ್ಟು ನನ್ನ ಗಂಡನ, ಅವನೇನು ಜೀವನನೇ ಮಾಡಿಲ್ಲ. 4 ವರ್ಷ ಆಯಿತು ನನ್ನ ಮದುವೆ ಆಗಿ. ನನ್ನ ಗಂಡ ನನ್ನನ್ನು ಸಾಕಲೇ ಇಲ್ಲ. ಈ 1 ವರ್ಷನೇ ಅವ್ನು ಸಾಕಿದ್ದು ಬೆಳಗುಂದಲ್ಲ.
ನಾನು ಈಗ ಅದು ಮೊನ್ನೆ ದಿವಸ ಊಟ ಅದು ಎರಡು ದೋಸೆ ತಿಂದಿದ್ದು. ಅವನು ಜೀವನನೇ ಮಾಡ್ತಾಲ್ಲ, ಕಟ್ಕೊಂಡು ಹೆಂಡ್ತಿ ಸಾಕ್ಲೇ ಇಲ್ಲ ಅವನು. ಸೊ ಇವತ್ತು ನಾನು ಕುತ್ಕೊಂಡು ಇಷ್ಟೊಂದು ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಗಂಡ ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ಅಂತ ನನಗೆ ಗೊತ್ತು. ನಮ್ಮ ಅತ್ತೆ ಹತ್ರ ಹೋಗ್ಬಿಟ್ಟು ಹೇಳೋದಂತೆ, ನೀನು ಸೊಸೆ ಹಿಂಗೆಲ್ಲ ಹೇಳೋದು, ಹೇಳ್ಕೊಳ್ಳಿ, ನನ್ನ ಗಂಡನ ಹತ್ರನೇ ಹೇಳ್ಕೊಳ್ಳಿ, ಆಗಬೇಕಾಗಿರೋದೇನೋ ನನಗೆ. ಬಟ್ ನಾನು ಕ್ಲಾರಿಟಿ ಏನು ಕೊಡ್ತಾ ಇದ್ದೀನಿ ಅಂದರೆ, ಹತ್ಕೊಂಡು ಕರ್ಕೊಂಡು ಸಿಂಪತ್ತಿಗೆ ಲೈಕ್ಸ್ಗೋಸ್ಕರ ನಾನು ಮಾಡಿದ್ದಲ್ಲ. ಬಟ್ ಅವತ್ತು ನನ್ನ ಪರಿಸ್ಥಿತಿ ಹಾಗಿತ್ತು. ನಮ್ಮ ಅಮ್ಮನ ಜಾಗದಲ್ಲಿ ಯಾವಳನ್ನೋ ಕರ್ಕೊಬಂದು ನಂಗೆ ನೋಡೋಕೆ ಇಷ್ಟ ಆಗಲಿಲ್ಲ. ಯಾಕಂದರೆ ನಮ್ಮಮ್ಮ 30 ವರ್ಷ ಕಷ್ಟ ಬಿದ್ದಿದ್ರು. ಸೊ ಹಾಗಾಗಿ ನಾನು ನಮ್ಮಮ್ಮನ ಜಾಗದಲ್ಲಿ ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಆ ವ್ಯಕ್ತಿ ಬರೀ ಬಾಯ್ ಬಿಟ್ರೆ ಸುಳ್ಳೇ ಹೇಳ್ಬಿಟ್ನಲ್ಲ ಯಪ್ಪ ಅನ್ನೋ ಒಂದು ಇನ್ಸಿಡೆಂಟಿಂದ ನಾನು ಹೇಳಿದ್ದೀನಿ ಅಷ್ಟೇ. ಊರೆಲ್ಲರೂ ಹೇಳ್ತಾ ಇದ್ದಾರಂತೆ, ದೀಪ ಹಚ್ಬಿಟ್ರಿ ಮನೆಗೆ, ದೀಪ ಹಚ್ಬಿಟ್ರಿ ಮನೆಗೆ. ದೀಪಕ್ಕೂ ಬೆಂಕಿಗೂ ವ್ಯತ್ಯಾಸನೇ ಗೊತ್ತಿಲ್ವಾ? ನಿಮ್ಮನೆ ನೀವು ದೀಪ ಹಚ್ಕೊಳ್ಳೋಕ್ಕೆ ನಮ್ಮನ್ನೇ ಯಾಕೆ ರಾಮನಗರದಿಂದ ಕರ್ಕೊಂಬಂದು 1 ವರ್ಷ ಹಚ್ಚಿಸ್ಕೊಬೇಕಾಗಿತ್ತು? ಅವತ್ತು ನಾಚಿಕೆ ಆಗಲಿಲ್ವಾ? ಆ್ಯಕ್ಚುಲಿ ಇಷ್ಟು ವಿಚಾರ ನಡೆದಿರೋದು ನಂಗೆ ನೋವಾಗ್ತಾ ಇರೋದೇ ಅದು. ನಾನು ನನ್ನ ಗಂಡ ಎಲ್ಲೋ ನೆಮ್ಮದಿಯಾಗಿದ್ದವ್ರನ್ನ ಕರ್ಕೊಂಬಂದು ನೆಮ್ಮದಿ ಹಾಳು ಮಾಡಿ ನಮ್ಮ ಹತ್ರ ಎಲ್ಲ ಕಿತ್ಕೊಂಡು, ಇವತ್ತು ನಮ್ಮ ಸಾಮಾನು ನಿಮ್ಮದು, ನಾನು ಕಟ್ಟಿರೋ ಮನೆ ನಿಮ್ಮದು, ಇವತ್ತು ಕೊಚ್ಕೊಳ್ಳೋದಂತೆ. ಅವಳನ್ನ ಕರ್ಕೊಬಂದು ಹೆಂಗೆ ಕುಂಡ್ರಿಸಿದ್ವಿ ನೋಡ್ದ? ಕುಂಡ್ರಿಸ್ಕೊಳ್ಳಿ. ನಾನು ಯಾವತ್ತು ನನ್ನ ಗಂಡನ ಮನೆಗೆ ಸಂಬಂಧಪಟ್ಟವಳು, ನನ್ನ ಗಂಡನ ಮನೇಲಿ ಬಾಳ್ಬೇಕಾಗಿರೋಳು. ಹಾಳಾಗಿದ್ದು ನಿಮ್ಮನೆ. ಯಾವಳನ್ನೋ ತಂದು ಕೂರಿಸ್ಕೊ, ಇನ್ನೂ ಅಚ್ಚನ ತಂದು ಕೂರಿಸ್ಕೊ. ನೀವು ನಿಮ್ಮ ಮನೆಗಳಲ್ಲಿ ಇನ್ನೊಬ್ರೊಬ್ರು ನೀವು ಖಾಲಿ ಇದ್ದೀರಾ, ಕರ್ಕೊಂಬಂದು ಕೂರಿಸ್ಕೊಳ್ಳಿ. ಬೇಡ ಅನ್ನೋರು ಯಾರು? ನೀವು ಒಂದೊಂದು ಮಾಡ್ಕೊಳ್ಳಿ. ಬೇಡ ಅನ್ನೋರು ಯಾರು? ಇನ್ನು 10 ತಂದು ಕೂರಿಸ್ರಿ. ನನಗಾಗಬೇಕಾಗಿರೋದೇನು? ಇರೋದು ಅರ್ಧ ಎಕರೆ ಜಮೀನು, 20 ಕುಂಟೆ. 20 ಕುಂಟೆಗೆ ಈಗ ಇಬ್ಬರಾದ್ರು, ಇನ್ನೂ 20 ಕುಂಟೆಗೆ 10-18 ಚೆನ್ನಾಗಲಿ. ನನಗೆ 1 ಕುಂಟೆನೇ ಬರಲಿ. ನನ್ನ ಗಂಡನ ಮನೇಲಿ 4 ಎಕರೆ ಇದೆ, 2 ಎಕರೆ ಬರುತ್ತೆ, ಸಾಕು. ನಮಗೇನು ಮಾರ್ಕೊಳ್ಳೋದು ಬೇಡ. ಸತ್ತೋದಾಗ ಅವನ್ನ ಹಾಕೊಳ್ಳೋಕೆ ಸಾಕು. ನಾವೇನು ಮಾರ್ಬಿಟ್ಟೆ ಜೀವನ ಮಾಡಬೇಕಾ? ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನ ಕುಗ್ಗಿಸ್ಬೇಕು, ಏನೋ ಬಿದೋಗಿದ್ದಾಳೆ. ನಾನೇನು ಬಿದೋಗಿಲ್ಲ. ಇವತ್ತು ಸೈಟ್ ಮಾರಿದ್ರೆ 25 ಲಕ್ಷ ರೂಪಾಯಿಂದು ಸೈಟ್ ಐತೆ. ಒಂದು ಸೈಟ್ ಮಾರಿದ್ರು ಒಂದು ಸೈಟಲ್ಲಿ ನನ್ನ ಮನೆ ಕಟ್ತೀನಿ. ನನಗೆ ಆ ಧೈರ್ಯನೂ ಇದೆ. ಬಿದೋಗಿದ್ದಾಳೆ ಅಂತ ಅಂದ್ಕೊಳ್ಳೋದು ನಿಮ್ಮ ಮೂರ್ಖತನ. ನಾನು ಅದಕ್ಕಿಂತ ಮುಂಚೆನೂ ಬಾಡಿಗೆ ಮನೆಯಲ್ಲೇ ಇದ್ದೋಳು, ಇವಾಗೂ ನಾನು ಇದ್ದೀನಿ. ಇವತ್ತೆಲ್ಲ ಇನ್ನು 10 ವರ್ಷ ಆದರೂ ನಾನು ಮನೆ ಕಟ್ತೀನಿ. ನೀವು ಫಸ್ಟು ನಿಮ್ಮದನ್ನು ನೋಡ್ಕೊಳ್ಳಿ. ಇನ್ನೊಬ್ಬರ ಮನೆ ಟ್ಯಾಪೆ ಮುಚ್ಚಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಇವಾಗ ಹೇಳಿದ್ರು ಹೆಂಡತಿ ಇಲ್ಲ ದೀಪ ಹಚ್ಚಕ್ಕೆ, ಹೆಂಡತಿನ ಮದುವೆ ಮಾಡಿಬಿಟ್ಟು ಅಂದರೆ ಯಾರ್ಯಾರು ಗಂಡಿರಿಲ್ಲ ಅವರು ನೋಡ್ಬಿಟ್ಟು ಮಾಡಿ. ಅವ್ರ ಗಂಡಿರು ಸಾಕ್ತಾರೆ. ಹೆಂಡತಿ ಇಲ್ಲದೆ ಇರೋರಿಗೆ ಹೆಂಡತಿ ಕಟ್ಟಕ್ಕೆ ಬರೋರು, ಗಂಡ ಇಲ್ಲದೆ ಇರೋರು ಗಂಡನ ಕಟ್ಟಕ್ಕೆ ಗೊತ್ತಾಗಲ್ವಾ? ಎಲ್ಲಾದರೂ ನನ್ನ ವಿಚಾರ ಬಂತು ಅಂದರೆ ಅದನ್ನೇ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಹತ್ಕೊಂಡು ಫೋನ್ ಮಾಡಿದ ತಕ್ಷಣ ಕುಗ್ಗೋಗಿದ್ದೀನಿ, ಬಿದೋಗಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ಅಥವಾ ಇನ್ನು ಮುಂದಕ್ಕೆ ನಾನು ನನ್ನ ಗಂಡ ಜೀವನ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. 60 ವರ್ಷದವರೇ ಎಂಡ್ರು ಕಟ್ಕೊಂಡು ಸಾಕ್ತಾರೆ ಅಂದಮೇಲೆ ನನ್ನ ಗಂಡ 35 ವರ್ಷದವ್ನು ಸಾಕಲ್ವ? ಅವ್ನು ಹೆಂಡ್ತಿನ 60 ವರ್ಷದವ್ರಿಗೆ ತಾಕತ್ತದೆ ಅಂದಾಗ 35 ವರ್ಷದವ್ನು ತಾಕತ್ತಿರಲ್ವಾ ಹೆಂಡ್ತಿ ಕಟ್ಕೊಂಡು ಸಾಕಕ್ಕೆ? ಮಾತಾಡ್ಬೇಕಾದ್ರೆ ಸ್ವಲ್ಪ ಇಟ್ಕೊಂಡು ಮಾತಾಡಬೇಕು. ಏನೋ ನನ್ನ ಗಂಡ ನಿಮ್ಮಿಂದನೇ ಜೀವನ ಮಾಡ್ತಾನೆ. ನನ್ನ ಗಂಡ ರಾಮನಗರದಲ್ಲಿದ್ದಾಗ 4 ವರ್ಷ ನನ್ನ ಮದುವೆ ಆಗಿ ಸಾಕೇ ಇಲ್ವಾ ನನ್ನ ಗಂಡ? ಈಗ ಹೋಗಿ 1 ವರ್ಷ ಆಯಿತು. 1 ವರ್ಷದಲ್ಲಿ ನಾವು 25 ಲಕ್ಷದ ಸೈಟ್ ತೊಗೊಳ್ಳಿಲ್ವಾ? ನನ್ನ ಗಂಡ ತೆಗಿಲೇ ಇಲ್ವಾ ಸೈಟ್ನ? ನನ್ನ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡೋದು, ನನ್ನ ಬಗ್ಗೆ ಕೇವಲ ಎಲ್ಲ ಹಿಂದೆ ಮಾತಾಡ್ಕೋಬೇಕಷ್ಟೇ, ಮುಂದೆಗಡೆ ಮಾತಾಡೋದಲ್ಲ. ಏನೋ ಹತ್ಕೊಂಡು ಫೋನ್ ಮಾಡಿದ ತಕ್ಷಣ ಗೆದ್ದುಬಿಟ್ವಿ ಅಂತ ಬೀಗೋದಲ್ಲ. ಅಳೋ ಅನ್ನೋದು ಎಣ್ಣೆತ್ತಿರ್ತಾರಲ್ಲ ಅವ್ರಿಗೆ ನನ್ನ ಕಷ್ಟ ಅರ್ಥ ಆಗುತ್ತೆ. ಗಂಡೆತ್ತಿರೋರು ಅರ್ಥ ಮಾಡ್ಕೊಬಿಡ್ತಾರೆ. ಈ ಕಂಡವ್ರ ಮನೆ ಹಾಳು ಮಾಡ್ತಾರಲ್ಲ, ಎಣ್ಣೆ ಎತ್ತಿದ್ರು ಗೊತ್ತಾಗಲ್ಲ. ಇವಾಗ ನನಗೆ ಬಂದಿರೋ ಪರಿಸ್ಥಿತಿ, ಎಲ್ಲರೂ ಮೆಸೇಜ್ ಹಾಕಿರಿ, ಶಾಪ ಹಾಕ್ಬೇಡಿ. ನೀವೇ ನನ್ನ ಪರಿಸ್ಥಿತಿಲಿ ಇದ್ದು ನಿನ್ನ ಮನೆ ಅಷ್ಟು ಕಷ್ಟಪಟ್ಟು ಕಟ್ಟಿ ನಿಮ್ಮ ಬುಡಕ್ಕೆ ಅವರು ಬೆಂಕಿ ಹಚ್ಚಿದ್ದಾರೆ, ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅಂದರೆ ಸಹಿಸ್ಕೊಂಡು ಓ ಹೌದಾ ಹಚ್ತಾ ಇದ್ದೀರಾ ಹಚ್ಚಿ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀರಾ. ಅದು ನಾವು ಶಾಪ ಹಾಕಬೇಕು ಅಂತ ಬರೋದಲ್ಲ, ಆ ದುಃಖದಲ್ಲಿ ಬರೋದದು. ಒಬ್ಳು ತಾಯಿ ಇಲ್ದೊಳಗೆ ಇಷ್ಟು ಅನ್ಯಾಯ ಮಾಡಿದ್ದಾರೆ, ಇನ್ನೆಲ್ಲರೂ ಹುಷಾರ್. ನಾವು ವೀಡಿಯೋಸ್ ಹಾಕೋದೇನು ಗೊತ್ತಾ, ಯಾರಿಗೋ ಮರ್ಯಾದೆ ತೆಗಿಬೇಕು, ಏನೋ ಒಂದು ಮಾಡಬೇಕು ಅಂತ ಅಲ್ಲ. ನನಗೆ ಈ ಥರ ಮೋಸ ಆಗಿದೆ, ನೀವು ಹುಷಾರಾಗಿರಿ ಅಂತ ಹಾಕ್ತೀನಿ ಅಷ್ಟೇ. ಆಮೇಲೆ ಕರ್ಮ, ಯಾರೋ ಇನ್ನೊಬ್ರು ಹಾಕಿದ್ರು, ಕರ್ಮ ರಿಟರ್ನ್ಸ್. ಕರ್ಮ ಹಿಂಗಾಗೋಯ್ತು, ನೀನು ಮಾಡಿದ್ದಕ್ಕೆ ಏನು ಮಾಡಿಬಿಟ್ಟಿದ್ದೀನಿ. ಗಂಡನ ಜೊತೆ ಬಾಳ್ತಾನೆ ಇದ್ದೀನಿ ಇನ್ನೂ ನಾನು, ಕರ್ಮ ರಿಟರ್ನ್ಸ್ ಆಗಿ ಮಾಡೋಕ್ಕೆ. ಸೊ ಏನು ಅಂದರೆ ಇಷ್ಟು ಇನ್ಸಿಡೆಂಟ್ ಮಾಡಿದ್ರು, ಕೆಟ್ಟದ್ದು ಮಾಡಿದವರೇ ಬದುಕ್ತಾ ಇದ್ದಾರೆ ಅಂದಾಗ ನಾವು ಒಳ್ಳೇದು ಮಾಡೋರು ಬದುಕ್ತೀವಿ. ನಾನು ಹೆಂಗೆ ಅಂದರೆ, ಈ ಹದ್ದು ಬಗ್ಗೆ ನೀವು ಒಂದು ಕೇಳಿದ್ದೀರಾ ಅನಿಸುತ್ತೆ. ಹದ್ದು ಹೆಂಗೆ ಅಂದರೆ ಇದನ್ನೇ ತಾನು ಮುರ್ಕೊಂಡ್ರು ತಿರ್ಗಾ ಅದು ಹೊಸ ಬರೋವರೆಗೂ ಕಾಯ್ದು ಆಚೆ ಬರುತ್ತಂತೆ. ಹಾಗೆ ನನ್ನನ್ನು ಎಷ್ಟು ತುಳಿಬೇಕು ಅಂತ ನೋಡಿದ್ರು ನಾನು ತುಳಿಯೋಕ್ಕಾಗಲ್ಲ. ನೀವು 24 ವರ್ಷಕ್ಕೆ ಮನೆ ಕಟ್ತೋಳು ನಾನು 100 ಅಡಿ.
ಇನ್ನಿಷ್ಟೆಲ್ಲ ಆದಮೇಲೆ ಇವಾಗ ಕಟ್ಟಲ್ವ ನಾನು? ನೀವು ತುಳಿದ ತಕ್ಷಣ ಒಂದು ಮನೆ ಮನೆ ನನಗೆ ದಿಕ್ತಿತ್ತ, ಜಮೀನೇ ನನಗೆ ಹೀಗೆ ಬರೆದ್ಬಿಟ್ಟಿದ್ರ ನನ್ನ ಹೆಸ್ರಿಗೆ. ಜಮೀನು ಮನೆಯಿಂದ ಏನಾರು ಅನ್ನ ತಿಂದು ಹಿಂಗೆ ಲಕ್ಷ್ಮೀ ದೇವಿ ಬಂದು ಬಿಳುಗುಮದಲ್ಲಿ ಮನೆ ಮತ್ತು ಜಮೀನನ್ನ ಬರೆದ್ಬಿಟ್ಟು ಅನ್ನ ತಿಂತಾ ಇದ್ಲು, ಮನೆಯಿಂದ ಗೇದಿಕ್ತಿತ್ತು ಅಥವಾ ಬಾಡಿಗೆ ಬರ್ತಿತ್ತು. ಇವನ ಬಗ್ಗೆ ಮಾತಾಡ್ತಿರಲ್ಲ, ನನ್ನ ಗಂಡನ ಬಗ್ಗೆ. ರಾಮನಗರದಲ್ಲಿ ಕೆಳಗಡೆ ಮೇಲ್ಗಡೆ ಅಂಗಡಿಯಿಂದ 25,000 ಬಾಡಿಗೆ ಬರುತ್ತೆ, ಅರ್ಥ ಆಯ್ತಾ? ಅವನು ಬಂದು ನಿಮ್ಮ ಕೈಲಿ ಅನ್ನ ತಿನ್ನಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ರಾಮನಗರದಲ್ಲಿ ಅವ್ರ ಪ್ರಾಪರ್ಟಿ ಇದೆ, ಜಮೀನಿದೆ, ಮನೆ ಇದೆ, ಗತಿ ಇಲ್ಲದೆ ಯಾರು ಅವನೇ ನಮ್ಮ ಮನೆ ಬಾಕ್ಲಿಗೆ ಬಂದಿಲ್ಲ. ಒಂದು ಮಾನವೀಯತೆಯಿಂದ ಬಂದ. ಅನ್ನ ಇಲ್ಲ ಅನ್ನೋ ಕಾರಣಕ್ಕೆ ಅವನೇ ನನಗೆ ಹೇಳ್ದ, ನಾನು ಯೋಚನೆ ಮಾಡು ಹೋಗೋದಕ್ಕೆ ಅಂದಿಕ್ಕೆ, ನಿಮ್ಮ ಅಪ್ಪಂಗೆ ಊಟ ಇಲ್ಲ ಅಂತ ಕರ್ಕೊಬಂದವನು ಅವನು ಫಸ್ಟು ನನಗೆ. ಅಂಥವನ ಮೇಲೆ ಆಪದನೆ ಮಾಡಿ ಕಳಿಸ್ತಿರಲ್ಲ, ನಿಮ್ಗೆ ಹೋಗಿದ್ದ ಕಡೆ ಅನ್ನ ಸಿಗುತ್ತಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಹತ್ಕೊಂಡು ಫೋನ್ ಮಾಡಿದ್ದಕ್ಕೆ, ವಿಡಿಯೋಸ್ ಮಾಡಿದ್ದಕ್ಕೆ, ಏನೋ ದೊಡ್ಡದಾಗಿ ಏನೋ ಸಾಧನೆ ಮಾಡಿಬಿಟ್ಟು ಅವಳನ್ನ ಕುಗ್ಗಿಸ್ಬಿಟ್ಟು ಅವಳನ್ನ ಬೀಳಿಸ್ಬಿಟ್ಟು, ಯಾವಾಗ ನಾನು ಒಂದು ಲಾಸ್ಟ್ ಹೇಳ್ತೀನಿ, ಲಕ್ಷ್ಮಿ ಯಾವಾಗ ಬೀಳ್ತಾಳೆ ಅಂದರೆ ಅವಳು ಸತ್ತೋಯ್ತಾಳಲ್ಲ ಅವಾಗಷ್ಟೇ ಬೀಳೋಕ್ಕಾಗೋದು. ನಾನು ಬದುಕಿರೋವರೆಗೂ ಬೀಳ್ಸೋಕ್ಕೆ ಯಾರ ಕೈಲೂ ಆಗೋಲ್ಲ. ಯಾಕಂದರೆ ನಾನು ಅಷ್ಟು ಒಳ್ಳೆತನದಿಂದ ನಾನು ಕರೆಕ್ಟಾಗಿದ್ದೀನಿ. ಆ್ಯಂಡ್ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆಲ್ಲ ಅವ್ರಿಗೆ ಅಕ್ಕ ತಂಗಿಯ ಜೊತೆ ಹುಟ್ಟಿದ್ರೆ ಅಥವಾ ಅವರ ತಾಯಿನೂ ಇದೇ ಪರಿಸ್ಥಿತಿಗೆ ಬಂದಾಗ ಅವ್ರಿಗೆ ಅರ್ಥ ಆಗ್ತಿತ್ತು. ಬ್ಯಾಡಾಗಿ ಎಲ್ಲೋ ಕೂತ್ಕೊಂಡು ಆಮೇಲೆ ಫೋಟೋಸ್ ಇಲ್ಲ, ಏನೂ ಇಲ್ಲ, ಬ್ಯಾಡಾಗಿ ಯಾವ್ಯಾವುದೋ ಹೊಸ ಐಡಿಯೆಲ್ಲ ಮಾಡೋದಲ್ಲ. ಆ್ಯಂಡ್ ಆಮೇಲೆ ನಾನು ಒಬ್ಬಳೇ ಇದ್ದೀನಿ, ನನ್ನ ಗಂಡನ ಏನಕ್ಕೂ ಮದ್ದಿಗೆ ಬಿಡೋಲ್ಲ ಅವಳು ಅಂದ್ಬಿಟ್ಟು ಬರೋದಲ್ಲ ಜಗಳಕ್ಕೆ. ಬಟ್ ಏನು ಅಂದರೆ, ಒಬ್ಬ ಮನುಷ್ಯ ಆದವನು 10 ಜನ ಜೊತೆ ಕರ್ಕೊಬರೋದು ದೊಡ್ಡ ಗಂಡಸ್ತನ ಅಲ್ಲ. ಒಬ್ಬರೇ ಬರ್ದಾಗ ನಾನು ಒಬ್ಬಳೇ ಬರ್ತೀನಿ, ಇವತ್ತು ನಾನು ಒಬ್ಬಳೇ ಬರ್ತೀನಿ, ಸ್ಟೇಷನ್ಗೂ ಒಬ್ಬಳೇ ಬಂದಿದ್ದು, ನನಗೇನು ಭಯ ಏನಿಲ್ಲ. 10 ಜನ ಜೊತೆಗೆ ಹಾಕೋಬಿಟ್ಟು ಬೀಗ ಹಾಕೊಂಡು ಓಡೋಗ್ಬಿಡೋದು ನನ್ನ ಪ್ರಕಾರ ದೊಡ್ಡಸ್ತಿಕೆ ಅಂತ ಏನು ನನಗನ್ಸಲ್ಲ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಡಿಯೋ ಮಾಡಿದ್ರೆ ತಪ್ಪಾಗೋಯ್ತು ಅನ್ನೋ ಥರ ಬೀಗ್ತಾ ಇದ್ದಾರೆ. ಆಮೇಲೆ ನೀವು ಯಾರ್ಯಾರ ಹತ್ರ ಏನೇನು ಮಾತಾಡಿದಿರೋ ಎಲ್ಲ ನನ್ನ ಹತ್ರ ಬರುತ್ತೆ. ಯಾವುದು ನೀವು ಮಾತಾಡಿರೋದು ಬರಲ್ಲ ಅಂತ ನೀವು ತಿಳ್ಕೊಳ್ಳೋಕ್ಕೆ ಹೋಗ್ಬೇಡಿ. ಹೇಳು ಏನಾದರೂ. ಏನಿಲ್ಲ, ಇದೆ ಕ್ಲಾರಿಟಿ. ಇನ್ನೊಂದೇನಾದರೂ ಉಪಕಾರ ಮಾಡಿದ್ರೇ ಅದನ್ನು ಅಟ್ಟಾಡ್ಸ್ಕೊಂಡು ಬರ್ತಾರಂತೆ, ಆ ಥರ ಪರಿಸ್ಥಿತಿ. ನನ್ನ ವಿಚಾರಕ್ಕೆ ಬರೋದು ಬಿಟ್ಬಿಟ್ಟು ನನ್ನ ಗಂಡನ ಎಳೆಯೋದು ಮಧ್ಯ. ಸೊ ಇದಿಷ್ಟೇ ಇನ್ಸಿಡೆಂಟು. ನಾವೇನು ಊಟ ಹಾಕಬೇಕು ಇನ್ನೊಂದು ಅಂತ ಅಲ್ಲ, ಏನೋ ಒಂದು ಮರ್ಯಾದೆಯಿಂದ ಊಟ ಹಾಕೋಕ್ಕೆ ಇನ್ನೊಂದು ಮಾಡೋಕ್ಕೆ ಬಂದ್ವಿ. ನನ್ನ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ, ಬದುಕೊಳ್ಳಿ. ಇನ್ನೊಬ್ಬರು ಭಿಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ನನ್ನ ದೇವ್ರು ಇನ್ನೂ ಚೆನ್ನಾಗೇ ಇಟ್ಟಿರ್ತಾನೆ. ಯಾರೋ ನನ್ನ ಋಣದಿಂದ, ನಾನು ಕಟ್ಟಿರೋ ಮನೆಯಿಂದ, ನಾನು ಇದರಿಂದ ಯಾವಳೋ ಬಂದು ಬದುಕ್ತಾ ಇದ್ದಾರೆ ಅಂದಾಗ ಬದುಕೊಳ್ಳಿ. ಆಮೇಲೆ ಇನ್ನೊಂದೇನು ವಿಚಾರ ಅಂದರೆ, ಇಲ್ಲಿಗೆ ಇಷ್ಟು ಈ ವಿಚಾರ ನಾನು ಕಿರಣ ಅದನ್ನೇ ಹೇಳಿರೋದು, ಈ ವಿಚಾರ ಕ್ಲಾರಿಟಿ ಕೊಟ್ಬಿಟ್ಟು ಇಲ್ಲಿಗೆ ಬಿಡೋಣ ಅಂತ. ಸೊ ಅವ್ರು ಮುಂದುವರ್ಸಿದ್ರೆ ನಾನು ಇನ್ನೂ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರೆಲ್ಲ ನನಗೆ ಮೆಸೇಜಸ್ ಮಾಡಿದ್ದೀರಾ ಎಲ್ರಿಗೂ ತುಂಬ. ಬಟ್ ಏನಾದರೂ ಕೆಲವರು ನಿಜ ಸೀರಿಯಸ್ಲಿ ಅರ್ಥ ಮಾಡ್ಕೊಂಡಿರೋರು, ಕೆಲವರು ಧೈರ್ಯ ಹೇಳ್ತೀರಾ, ಕೆಲವರು ಫೋನ್ ಮಾಡಿದ್ದೀರಾ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಯಾರೇ ಆಗಲಿ ಸ್ವಲ್ಪ ಅಕ್ಕಪಕ್ಕ ನೋಡಿಕೊಂಡು, ಆಮೇಲೆ ನಮ್ಮ ಬಗ್ಗೆ ಕಾನ್ಫಿಡೆಂಟಾಗಿ ಎಲ್ಲ ಇದು ಮಾಡಿಕೊಂಡು ಸ್ನೇಹ ಮಾಡಿ. ಸಂಬಂಧಿಕರು ಅಷ್ಟೇ, ನಾವೇನೋ ಈಗ ಇದಾಗೋಯ್ತು, ಎಲ್ಲರೂ ಆ ಥರ ಇರಲ್ಲ. ಕೆಲವರು ನಿಯತ್ತಾಗಿರೋರು ಇರ್ತಾರೆ, ಕೆಲವು ಫ್ಯಾಮಿಲಿ ಕಡೆನೂ ಇರ್ತಾರೆ, ಕೆಲವರು ಏನೇ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಇರ್ತಾರೆ. ಈಗ ನಮ್ಮೂರಲ್ಲೇ ಎಕ್ಸಾಂಪಲ್ ಎಷ್ಟೊಂದು ಜನ ಅದೇ ಥರ ಇದ್ದಾರೆ, ಬಂದಿದ್ದಾರೆ, ಅವ್ರ ಊರಿಂದ ಬಂದು ಇಲ್ಲಿ ಇದ್ದಾರೆ, ಇಲ್ಲಿ ಸೆಟ್ಲ್ ಆಗಿದ್ದಾರೆ, ಏನೋ ಹೋಗ್ತಾ ಇದ್ದಾರೆ. ಬಟ್ ಎಲ್ಲ ಏನು ಅಂದರೆ, ನಮ್ಮ ಬುದ್ಧಿ ನಮ್ಮ ಕೈಲಿ ಇರಬೇಕು. ನಮ್ಮ ಬುದ್ಧಿ ನಮ್ಮ ಕೈಲಿಲ್ಲ ಅಂದರೆ ಲದ್ದಿ ತಿನ್ನಬೇಕಾಯ್ತದೆ. ಈ ವಿಚಾರ ಅದು ಬರೆದು ಮಡಿಕೊಬಿಡಿ. ಇವತ್ತೇನೋ ಬಂದು ಹೇಳ್ಕಟ್ಟವ್ರೆ, ನಡೀತೈತೆ, ಎಲ್ಲ ಆಯಿತು, ಓಕೆ. ಬಟ್ ನಾಳೆ ಅಂತ ಬಂದಾಗ ಇವಳೇ ಬರಬೇಕು. ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ನನಗೆ ಇವತ್ತಿರೋ ನನ್ನ ಗಂಡ ಒಬ್ಬನೇ, ಅವನಷ್ಟೇ ನನಗೆ ಫೈನಲ್ಲು. ನಾನು ಯಾರನ್ನೂ ನಂಬೋದೂ ಇಲ್ಲ, ನಾನು ಯಾರನ್ನೂ ಒಳಗೆ ಕರ್ಕೊಳ್ಳೋದು. ನನಗೆ ಈ ಊರಲ್ಲಿದ್ದಾಗೂ ನಾನು ಅಷ್ಟೇ, ನಾನು ಯಾರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ. ನಾನು ಇವಾಗ ಯಾರೋ ಕೆಲವ್ರು ಅಂದ್ರಂತೆ, ನೋಡ್ದಾ ಹೆಂಗೆ ಮೆರಿತಾ ಇದ್ಲು, ಹೆಂಗೆ ಆಯ್ತಾಯಿತು, ಹೆಂಗೆಲ್ಲ ಸಂಪಾದನೆ ಮಾಡಿದ್ಲು, ಹೆಂಗೆ ಬಿದ್ದೋದ್ಲು. ಯಾವುದೇ ಕಾರಣಕ್ಕೂ ಬಿದ್ದಿಲ್ಲ ಇನ್ನು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೈಟ್ ತೊಗೊಂಡಿರೋದೇನೋ ಎಕ್ಸಾಂಪಲ್ಲು ಅಷ್ಟೇನು. ಅಂದರೆ ಚಕ್ರ ಒಂದೇ ಸಮಯ ಇರಲ್ಲ, ತಿರುಗ್ತಾ ಇರ್ತಾನೆ. ಲೈಫು ಅಷ್ಟೇ ಒಂದೇ ಥರ ಇರಬಾರ್ದು. ಹಿಂಗೆ ಹೋಗಿ ಹಿಂಗೆ ಬಂದು ನಮಗೂ ಅದು ದುರಾಂಕಾರ ಬಂದ್ಬಿಡ್ತದೆ. ಬಟ್ ಏನು ಅಂದರೆ, ಈಗ ಆಗಿರೋ ಇನ್ಸಿಡೆಂಟ್ಸು ಮೈಂಡಲ್ಲಿ ಇರಬೇಕು, ಮುಂದೆ ನುಗ್ತಾ ಇರೋದು. ಇಷ್ಟೇ ಕ್ಲಾರಿಟಿ, ಇನ್ನೇನಿಲ್ಲ. ಇಲ್ಲಿಗೆ ಈ ವಿಚಾರ ಸ್ಟಾಪು. ಯಾಕೆಂದರೆ ಎಲ್ರಿಗೂ ಒಂದು ಕ್ಲಾರಿಟಿ ಬೇಕಾಗಿತ್ತು, ಆ ಕ್ಲಾರಿಟಿ ಇವತ್ತು ಕೊಟ್ಟವಳೆ. ಏನೇ ಆಗಲಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಾಳೆ ದಿವಸದಲ್ಲಿ ಬೇರೆ ಬೇರೆ ಥರ ವೀಡಿಯೋಸ್, ಇಷ್ಟು ದಿವಸ ಬರೀ ದುಃಖದ ವೀಡಿಯೋಸೇ ನೋಡಿದ್ದೀರಾ, ಬೇರೆ ಬೇರೆ ವೀಡಿಯೋಸು ಮಾಡಿ ಹಾಕ್ತೀವಿ. ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ಲೈಕ್ ಮಾಡಿ.